ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ RRB NTPC ಮತ್ತು ಗ್ರೂಪ್ ಡಿಗೆ ಸಂಬಂಧಿಸಿದಂತಹ ಪ್ರಮುಖವಾದ ಪ್ರಶ್ನೋತ್ತರಗಳನ್ನ ನಾವು ತಿಳ್ಕೊಳ್ಳೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಈ ಕೆಳಗಿನ ಯಾವುದು ದುರ್ಬಲ ಹಣಕಾಸು ಸಂಸ್ಥೆ ಎಂದು ವ್ಯಕ್ತಪಡಿಸಲಾಗುತ್ತದೆ ಅಂತ ಕೇಳಿದ್ದಾನೆ, ಸರಿನಾ? ಸೊ ಒಂದು ಹಣಕಾಸು ಸಂಸ್ಥೆ ಇದೆ ಅಂತ, ಅದು ಒಂದು ದುರ್ಬಲವಾಗಿದೆ ಅಂತೆ. ಸೊ ಯಾವುದದು? RBI, ರಾ, ಸೆಬಿ ಮತ್ತು CBI ಅಂತ ಕೇಳಿದ್ದಾನೆ. ಸೊ ಇದರಲ್ಲಿ ಎರಡು ಹಣಕಾಸು ಸಂಸ್ಥೆಗಳಿದ್ದಾವೆ. ಯಾವುದು? ಈ RBI ಮತ್ತು ಸೆಬಿ. ಈ ರಾ ಅನ್ನೋದು ಮತ್ತು CBI ಏನಿದಾವಲ್ವಾ, ಇವೆರಡೂ ಕೂಡ ಹಣಕಾಸು ಸಂಸ್ಥೆಗಳೇ ಬರುವುದಿಲ್ಲ, ಸರಿನಾ? ಕೇಂದ್ರೀಯ ಸಂಸ್ಥೆಗಳು ಬರ್ತವೆ, ಬಟ್ ಇದು ಹಣಕಾಸು ಸಂಸ್ಥೆಗಳಲ್ಲ. ಓಕೆ, ಇದು ಗೊತ್ತಿರಲಿ ನಿಮಗೆ. ರಿಸರ್ಚ್ ಆ್ಯಂಡ್ ಅನಲೈಸಿಸ್ ವಿಂಗ್ ಅಂತ ಬರುತ್ತೆ ಇದ್ರ ಫುಲ್ ಫಾರ್ಮು. ಇದು ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಬರುತ್ತೆ. ಓಕೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಬರುತ್ತೆ. ಯಾವುದು? CBI. ಫುಲ್ ಫಾರ್ಮ್ ಕೇಳುತ್ತೆ, ನೆನಪಿರಬೇಕು, ಗೊತ್ತಿರ್ತದೆ ನಿಮಗೆ, ಸರಿನಾ? ಹಾಗೆ ಇಲ್ಲಿ ಈ RBI ದುರ್ಬಲ ಸಂಸ್ಥೆ ಇದೆಯಾ ಅಥವಾ ಸೆಬಿ ದುರ್ಬಲ ಸಂಸ್ಥೆ ಇದೆಯಾ? ಸೊ RBI ಅನ್ನೋದು ಫುಲ್ ಪವರ್ಫುಲ್ ಸಂಸ್ಥೆ ಇದೆ ಅದು, ಸರಿನಾ? ಬಟ್ ದುರ್ಬಲ ಸಂಸ್ಥೆ ಯಾವುದಿದೆ ಅಂದರೆ ಸೆಬಿ ಇದೆ. ಯಾಕೆ ನಾವು ಸೆಬಿಯನ್ನು ದುರ್ಬಲ ಸಂಸ್ಥೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ದುರ್ಬಲ ಇದೆ ಅಂತ ಹೇಳ್ತೀವಿ ಅಂದರೆ, ಇವಾಗ ಫಸ್ಟ್ ಟೈಮು ಯಾವಾಗ 1988 ಈ ಸೆಬಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಬರುತ್ತೆ. ಓಕೆ, ಸೊ ರಾಷ್ಟ್ರೀಯ ಭದ್ರತಾ ವಿನಿಮಯ ಮಂಡಳಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಈ ಸೆಬಿ 1988 ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗಿನಿಂದ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಸ್ಕ್ಯಾಮ್ ಆಗಿದ್ದಾವೆ, ಸರಿನಾ? ಸೊ ಈ ಶೇರ್ ಮಾರ್ಕೆಟಲ್ಲಿ ಸಾಕಷ್ಟು ಸ್ಕ್ಯಾಮ್ಗಳನ್ನು ನೋಡಿದೆ ಇದು ಈ ಸೆಬಿ. ಬಟ್ ಯಾವುದಕ್ಕೂ ಕೂಡ ಕಂಟ್ರೋಲ್ ಮಾಡೋಕ್ಕೆ ಸುಮ್ಮನೆ ಯಾವುದೂ ಕೂಡ ಕಾನೂನುಗಳು ಸ್ಟ್ರಿಕ್ಟಾಗಿ ತಂದೇ ಇಲ್ಲ ಇಲ್ಲಿವರೆಗೂ ಕೂಡ. ಪ್ರತಿಯೊಂದು ಕೂಡ ಇವಾಗ ಜಸ್ಟ್ ಲಾಸ್ಟ್ 2 ಮಂತ್ಸ್ ಬ್ಯಾಕು, ಓಕೆ, ಈ 2 ಮಂತ್ಸ್ ಬ್ಯಾಕು ಈ ಮಾಧವಿಪುರಿ ಬುಚ್ ಇದರ ಅಧ್ಯಕ್ಷರಾಗಿದ್ದರು. ಯಾರ್ದು? ಈ ಸೆಬಿ ಅಧ್ಯಕ್ಷ ಯಾರಾಗಿದ್ರು? ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷ ಯಾರು ಅಂದರೆ ಈ ಮಾಧವಿಪುರಿ ಬುಚ್ಚನ್ ಇದ್ರು, ಸರಿನಾ? ಸೊ ಇವ್ರ ಮೇಲೆ, ಹಾಗೆ ಈ ಅದಾನಿ ಗ್ರೂಪ್ ಮೇಲೆ, ಓಕೆ, ಸೊ ಈ ಅದಾನಿ ಗ್ರೂಪ್ ಅವರು ಮತ್ತೆ ಈ ಮಾಧವಿಪುರಿ ಬುಚ್ಚನ್ ಅವರು ಇವರೆಲ್ಲರೂ ಕೂಡ ಶೇರ್ ಮಾರ್ಕೆಟಲ್ಲಿ ಏನೋ ಮೋಸ ಮಾಡಿದ್ದಾರೆ ಅಂತ ಹಿಂಡನ್ಬರ್ಗ್ ಅನ್ನುವ ಒಂದು ಸಂಸ್ಥೆ ಏನಿದೆ ಅಲ್ವಾ, ಹಿಂಡನ್ಬರ್ಗ್ ಅನ್ನುವ ಒಂದು ರಿಪೋರ್ಟ್ ಕೊಡುವ ಒಂದು ಸಂಸ್ಥೆ ರಿಪೋರ್ಟ್ ಮಾಡುತ್ತೆ. ಇದು ಯಾವ ಒಂದು ದೇಶದ ಸಂಸ್ಥೆ ಅಂತ ಕೇಳಿದ್ರೆ USA ದೇಶದ ಸಂಸ್ಥೆಯಾಗಿದೆ. ಯಾವುದು? ಈ ಹಿಂಡನ್ಬರ್ಗ್ ಅನ್ನುವ ಸಂಸ್ಥೆ, ಸರಿನಾ? ಸೊ ಇದು ರಿಪೋರ್ಟ್ ಕೊಟ್ಟಾಗ ಫುಲ್ ಅಲ್ಲೋಲ ಕಲ್ಲೋಲ ಇಡೀ ಅದಾನಿ ಗ್ರೂಪ್ದು ಏನಿದೆ ಅಲ್ವಾ ಶೇರ್ ಮಾರ್ಕೆಟು, ಶೇರ್ ಫುಲ್ ಡೌನ್ ಆಗಿಬಿಡುತ್ತೆ. ಯಾಕೆ? ಅಷ್ಟು ಪವರ್ಫುಲ್ ರಿಪೋರ್ಟ್ ಬಿಡುಗಡೆ ಮಾಡೋದು ಈ ಹಿಂಡನ್ಬರ್ಗ್ ಸಂಸ್ಥೆ. ಸೊ ಆಲ್ರೆಡಿ ಒಂದು 3 ಇಯರ್ಸ್ ಬ್ಯಾಕ್, ಮೀನ್ಸ್ 2022 ಇನ್ 2021 ಆವಾಗಲೂ ಕೂಡ ಒಂದು ಸರಿ ಈ ಮಾಧವಿಪುರಿ ಬುಚ್ ಮೇಲೆ ಇವರು ಆರೋಪ ಮಾಡಿದ್ರು. ಯಾರು? ಈ ಹಿಂಡನ್ಬರ್ಗ್ ಸಂಸ್ಥೆಯವರು, ಸರಿನಾ? ಮಾಧವಿಪುರಿ ಬುಚ್ ಮೇಲೆ ಇವನ್ ಹೇಳಬೇಕು ಅಂದರೆ ಈ ಅದಾನಿ ಗ್ರೂಪ್ ಮೇಲೆ ಸ್ಪೆಷಲಿ. ಯಾಕೆ ಅಂದರೆ ಈ ಅದಾನಿ ಗ್ರೂಪ್ ಅವರು ಅಷ್ಟು ಮೋಸ ಮಾಡ್ತಿದ್ದಾರೆ ನಮ್ಮ ದೇಶಕ್ಕೆ, ಅದಕ್ಕೆ ನೀವು ಗೌರ್ಮೆಂಟ್ದವ್ರು ಏನಿದ್ರಲ್ಲ ಸ್ವಲ್ಪ ಎಚ್ಚರ ತಗೊಳ್ಳಿ ಅಂತ ಇವರು ರಿಪೋರ್ಟ್ ಮಾಡಿದ್ರು. ಸೊ ಅದಕ್ಕೆ ಇದನ್ನು ನಾವು ಈ ಸೆಬಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಸ್ವಲ್ಪ ದುರ್ಬಲ ಸಂಸ್ಥೆ ಅಂತ ನಾವು ಕರಿತೀವಿ, ಸರಿನಾ? ಇದು ಕೇಳ್ತಾನೆ, ನಿಮಗೆ ಗೊತ್ತಿರಲಿ. ಇದ್ರ ಫುಲ್ ಫಾರ್ಮ್ ಕೂಡ ಕೇಳ್ತಾನೆ. ಯಾವುದು? ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಇದ್ರ ಫುಲ್ ಫಾರ್ಮ್ ಇದೆ, ನೆನ್ಪಿಟ್ಕೊಳ್ಳಿ. ಇದು ಎಷ್ಟರಲ್ಲಿ ಸ್ಟಾರ್ಟ್ ಆಯಿತು ಅಂದರೆ 1988 ಇದು ಸ್ಟಾರ್ಟ್ ಆಗಿದೆ. ಯಾವುದು? ಸೆಬಿ. ಬಟ್ ಇದು ಶಾಸನಾತ್ಮಕ ಸ್ಥಾನಮಾನ ಯಾವಾಗ ದೊರಕಿದೆ ಇದಕ್ಕೆ ಅಂತ ಕೇಳ್ತಾನೆ. ಸುಮ್ಮನೆ ಸ್ಟಾರ್ಟ್ ಆಗಿದ್ದು 88 ಬಟ್ ಇದಕ್ಕೆ ಶಾಸನಾತ್ಮಕ ಸ್ಥಾನಮಾನ ಸಿಕ್ಕಿದ್ದು 1992, ಸರಿನಾ? ಏನು ಪಂಚಾಯತ್ ರಾಜ್ ಕಾಯ್ದೆ ಬಂತಲ್ವಾ 1992 ಪಂಚಾಯತ್ ರಾಜ್ ಜಾರಿಗೆ ಬರುತ್ತೆ. ಸರ್ ಇಲ್ಲ ಸರ್, 1959 ಬಂದಿತ್ತು. ಹೌದು ಸರ್, ಬಟ್ 73ನೇ ತಿದ್ದುಪಡಿ ಯಾವಾಗ ಇತ್ತು? 1992 ಅಲ್ವಾ? ಸೊ ಅದಕ್ಕೆ ಈ ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂಥ ವರ್ಷ ಕೂಡ ಇದೇ ಇಂಪಾರ್ಟೆಂಟ್ ಇದೆ, ಸರಿನಾ? ಇದು ಕೂಡ ಇಂಪಾರ್ಟೆಂಟ್ ಇದೆ ವರ್ಷ. ಸೊ 1992 ಸಾಕಷ್ಟು ಬದಲಾವಣೆ ಆಗಿದ್ದಾವೆ. ಈ 1992 ಒಂದು ಇಂಪಾರ್ಟೆಂಟ್ ಆಗುತ್ತೆ ಇಯರು. ಹಾಗೆ 1969 ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಸ್ರೋ ಸ್ಟಾರ್ಟ್ ಆಯಿತು. ಅದಾದ ನಂತರ ಚಂದ್ರನ ಮೇಲೆ ಇಳಿದಿರಲ್ವಾ? ಸೊ ನೀಲ್ ಆರ್ಮ್ಸ್ಟ್ರಾಂಗು ಮತ್ತು ಬುಚ್ ವಿಲ್ಮೋರು ಅವರೆಲ್ಲರದು ಕೂಡ ಇಳಿದಿರೋದು ಇದೇ ವರ್ಷ. ಹಾಗೆ ನೋಬೆಲಲ್ಲಿ ಅರ್ಥಶಾಸ್ತ್ರಕ್ಕೆ ಅವಾರ್ಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಕೂಡ ಇದೇ 1969. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಕೂಡ ಇದೇ 1969. ಸೊ ಅದಕ್ಕೆ ಈ 1969 ಅನ್ನುವ ಒಂದು ವರ್ಷ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಸೇನೆ ರಿಲೇಟೆಡು ಒಂದು ಇದಕ್ಕೆ ಇದೇ ವರ್ಷ ಸ್ಟಾರ್ಟ್ ಆಗಿದೆ ಅಲ್ವಾ, ಯಾವುದಾದ್ರೂ ಹೇಳ್ಬೋದಾ? CISF. ಓಕೆ, ಸೊ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅನ್ನೋದು ಕೂಡ ಸ್ಟಾರ್ಟ್ ಆಗಿರೋದು ಇದೇ 1969. ಗೊತ್ತಿರಲಿ, ಕೇಳ್ತಾರೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದಲ್ಲಿ ಪಶ್ಚಿಮ ಅಭಿಮುಖವಾಗಿ ಹರಿಯುವಂತಹ 2ನೇ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ದಾನೆ. ಸೊ ಈ ನದಿಗಳ ಬಗ್ಗೆ ಫಿಕ್ಸ್ ನಿಮಗೆ 1 ಇಲ್ಲ 2 ಕ್ವಶನ್ಗಳನ್ನು ಕೇಳ್ತಾನೆ. ಯಾಕೆ ಅಂದರೆ ನಿಮ್ಮ ಈ NTPCನಲ್ಲಿ ಟೋಟಲಿ 50 ಮಾರ್ಕ್ಸ್ ಇರೋದ್ರಿಂದ ಕೇಳ್ತಾನೆ ನಿಮ್ಮ ನದಿಗಳ ಬಗ್ಗೆ. ಓಕೆ, ನದಿಗಳ ಬಗ್ಗೆ, ಕಾಡಿನ ಬಗ್ಗೆ, ನ್ಯಾಷನಲ್ ಪಾರ್ಕಿನ ಬಗ್ಗೆ ಮತ್ತು ಟೈಗರ್ ರಿಸರ್ವ್ ಅಥಾರಿಟಿಗಳ ಬಗ್ಗೆ, ಅದಾದ ನಂತರ ಕೆಲವೊಂದು
ಒಂದು ಘೋಷಣೆಯ ಬಗ್ಗೆ ಕೇಳ್ತಾನೆ. ಅದಕ್ಕಾದರೂ ನೀವು ಈ ನದಿಗಳ ಬಗ್ಗೆ ನೋಡ್ಕೋಬೇಕು. ಸೊ ಟೋಟಲಿ ನಿಮಗೆ 2 ರೀತಿಯ ನದಿಗಳನ್ನು ನಾವು ವಿಂಗಡಣೆ ಮಾಡ್ತೀವಿ, ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಹಾಗೆ ಪಶ್ಚಿಮ ಅಭಿಮುಖವಾಗಿ ಹರಿತಕ್ಕಂಥ ನದಿಗಳು ಅಂತ. ಸೊ ಇಲ್ಲಿ ನಿಮಗೆ ಒಂದು ಗೊತ್ತಿರಲಿ, ಈ ಪೂರ್ವಕ್ಕೆ ಏನು ಹರಿತಾವೆ ಗೊತ್ತಾ, ಈ ನದಿಗಳು ಆಲ್ವೇಸ್ ಡೆಲ್ಟಾಗಳನ್ನು ಈ ಡೆಲ್ಟಾಗಳನ್ನು ನಿರ್ಮಾಣ ಮಾಡಿರ್ತವೆ. ಸೊ ನೀವು ಕೇಳಿರ್ತೀರಾ ಯಾವುದು ಕೃಷ್ಣ ಡೆಲ್ಟಾ ಅಂತ, ಕೃಷ್ಣಾ ನದಿಯ ಡೆಲ್ಟಾ ಅಂತ, ಅದಾನಂತರ ಗೋದಾವರಿ ಡೆಲ್ಟಾ ಅಂತ, ಮತ್ತು ಈ ಗಂಗಾ ಮತ್ತು ಬ್ರಹ್ಮಪುತ್ರ ಡೆಲ್ಟಾ ಅಂತ. ಜಗತ್ತಿನ ಅತಿ ದೊಡ್ಡ ಡೆಲ್ಟಾ ಯಾವ್ದು ಕಂಡು ಬರುತ್ತೆ ನಿಮಗೆ? ಇದೇ ಯಾವುದು ಗಂಗಾ ಮತ್ತು ಬ್ರಹ್ಮಪುತ್ರದ ಡೆಲ್ಟಾ ಇದೆ ಅಲ್ವಾ, ಸುಂದರ್ಬನ್ ಡೆಲ್ಟಾ. ಆ ಸುಂದರ್ಬನ್ ಡೆಲ್ಟಾ ಅನ್ನೋದು ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಡೆಲ್ಟಾ ಇದೆ. ಬಟ್ ಇಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿತಾ ಹೋಗುತ್ತಾ ಈ ನದಿಗಳು, ಇವು ಯಾವುದೇ ಡೆಲ್ಟಾಗಳನ್ನು ಕ್ರಿಯೇಟ್ ಮಾಡೋದಿಲ್ಲ. ಮೀನ್ಸ್ ಡೆಲ್ಟಾ ಅಂತಂದರೆ ಇವಾಗ ಹೀಗೆ ಒಂದು ನದಿ ಹುಟ್ಟುಕೊಂಡು ಬರುತ್ತೆ. ಸೊ ಈ ಎಂಡಲ್ಲಿ ಓಕೆ, ಸೊ ಹೀಗೆ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಯಾವುದೋ ಒಂದು ನದಿ ಹುಟ್ಕೊಂಡು ಹಿಂಗೆ ಬರ್ತಾ ಇದೆ. ಸೊ ಇಲ್ಲಿ ಎಂಡಿಗೆ ಬಂದಾಗ ಇದು ಹಲವು ಕವಲುಗಳಾಗಿ ಹರಿತದೆ. ಸೊ ಕವಲುಗಳಾಗಿ ಹರಿದು ಅಲ್ಲೇನಾಗುತ್ತೆ, ಇಲ್ಲಿ ಡೆಲ್ಟಾಗಳನ್ನು ಫಾರ್ಮೇಷನ್ ಮಾಡುತ್ತೆ. ಯಾವುದು? ಈ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು. ಬಟ್ ಈ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳಿದಾವಲ್ವಾ, ಇವು ಡೆಲ್ಟಾಗಳನ್ನು ಯಾವತ್ತೂ ಕೂಡ ನಿರ್ಮಾಣ ಮಾಡಿಲ್ಲ, ನೆವರ್. ಯಾಕೆ ಅಂದರೆ ಇದು ಈ ಪಶ್ಚಿಮ ಘಟ್ಟಗಳ ಮೇಲಿಂದ ಜಾಸ್ತಿ ಎತ್ತರದಿಂದ ಧುಮುಕೋದ್ರಿಂದ ಕೆಳಗಡೆ ಅಳಿವೆಗಳು ಕ್ರಿಯೇಟ್ ಆಗ್ತವೆ, ಸರಿನಾ? ಸೊ ಈ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಅಳಿವೆಗಳನ್ನು ಕ್ರಿಯೇಟ್ ಮಾಡಿದ್ರೆ, ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಡೆಲ್ಟಾಗಳನ್ನು ಕ್ರಿಯೇಟ್ ಮಾಡ್ತವೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಪೂರ್ವ ಡೆಲ್ಟಾ, ಪಶ್ಚಿಮ ಅಳಿವೆಗಳು. ಸೊ ಇದು ಕ್ಲಿಯರ್ ಇದೆಯಾ ನಿಮಗೆ? ಓಕೆ, ಕ್ಲಿಯರ್ ಇದೆ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನಿಮಗೆ ಕೇಳ್ಬೋದು, ಈ ನರ್ಮದಾ ನದಿ ಡೆಲ್ಟಾವನ್ನು ನಿರ್ಮಿಸುತ್ತಾ ಅಥವಾ ನಿರ್ಮಿಸಲ್ವಾ ಅಂತ ಕೇಳ್ಬೋದು ನಿಮಗೆ. ನೋ, ನಿರ್ಮಿಸಲ್ಲ. ಯಾಕೆ? ಇದು ಪಶ್ಚಿಮಕ್ಕೆ ಹರಿತಕ್ಕಂಥ ನದಿ ಇದೆ ರೀ. ಇನ್ನೊಂದು ಸ್ಪೆಷಲ್ ಏನು ಅಂದರೆ, ಪಶ್ಚಿಮಕ್ಕೆ ಹರಿತಕ್ಕಂಥ ಅತ್ಯಂತ ಉದ್ದವಾದ ನದಿ ನರ್ಮದಾ ನದಿ. ಸೊ ಸೆಕೆಂಡ್ ಹೈಯೆಸ್ಟ್ ನದಿ ಉದ್ದವಾಗಿ ಹರಿಯೋದು ಯಾವುದು ಪಶ್ಚಿಮಕ್ಕೆ ಅಂತ ಕೇಳಿದ್ರೆ, ಈ ತಪತಿ ನದಿ ಅಂತ ಬರುತ್ತೆ. ಯಾವುದು? ಈ ತಪತಿ ನದಿ ಅನ್ನೋದು, ಸರಿನಾ? ಸೊ ತಪತಿ ಅಂದರೆ ಏನು ಗೊತ್ತಾ ಮೀನಿಂಗ್? ಸೂರ್ಯನ ಮಗಳು ಅಂದಂಗೆ ಅದರ ಅರ್ಥ. ಯಾವುದು? ತಪತಿ ಅಂದರೆ. ನೀವು ನರ್ಮದಾ ನದಿ ಅಂದರೆ ಏನಂತ ಹೇಳ್ಬೋದಾ? ನರ್ಮದಾ ಮೀನಿಂಗ್ ಹೇಳ್ಬೋದಾ? ನರ್ಮದಾ ಅಂತ ಹುಡುಗಿ ಹೆಸರು ಇರುತ್ತೆ. ಸೊ ಹೇಳ್ಬೋದು, ಏನಿದು ಮೀನಿಂಗ್? ನರ್ಮದಾ ಅಂದರೆ ಏನು? ಇವಾಗ ತಪತಿ ಅಂದರೆ ಸೂರ್ಯನ ಮಗಳಾಯಿತು, ಬಟ್ ನರ್ಮದಾ ಅಂದರೆ ಏನು ಕೇಳಿದ್ದಾನೆ. ಇದು ಕೂಡ ಪ್ರಶ್ನೆಯನ್ನು ಕೇಳಿದ್ದಾನೆ. ನರ್ಮದಾ ಮೀನಿಂಗ್, ನರ್ಮದಾ ನದಿ ಇದೆ, ಬಟ್ ಆ ನರ್ಮದಾ ಅನ್ನುವ ಮೀನಿಂಗ್ ಏನು ಅಂತ ಕೇಳಿದ್ದಾನೆ, ಸರಿನಾ? ಇದು ಗೊತ್ತಿರಲಿ ನಿಮ್ಗೆ ಕೇಳ್ತಾನೆ. ಹಾಗೆ ಇವೆರಡೂ ನದಿಗಳು ಏನಿದಾವಲ್ವಾ, ಇವೆರಡೂ ನದಿಗಳು ನಿಮಗೆ ಡೆಲ್ಟಾವನ್ನು ರೂಪಿಸುವುದಿಲ್ಲ, ಇವು ಅಳಿವೆಗಳನ್ನು ರೂಪಿಸ್ತವೆ. ಅತಿ ದೊಡ್ಡ ಅಳಿವೆಗಳನ್ನು ರೂಪಿಸೋದು ಇದೇ ನರ್ಮದಾ ನದಿ, ಸರಿನಾ? ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಹಾಗೆ ಈ ನರ್ಮದಾ ನದಿ ಮತ್ತು ತಪತಿ ನದಿ ಯಾವ ಒಂದು ರಾಜ್ಯದಲ್ಲಿ ಹುಟ್ಟುತ್ತವೆ? ಎರಡೂ ಕೂಡ ಮಧ್ಯಪ್ರದೇಶ ರಾಜ್ಯದಲ್ಲಿ ಹುಟ್ಟುತ್ತವೆ. ಈ ನರ್ಮದಾ ನದಿ ಈ ಮಧ್ಯಪ್ರದೇಶದ ಅಮರಕಂಟಕ ವಲಯದಲ್ಲಿ ಹುಟ್ಕೊಂಡ್ರೆ, ಈ ತಪತಿ ನದಿ ಬೇತಲ್ ಎಂಬ ಒಂದು ಸ್ಥಳದಲ್ಲಿ ಹುಟ್ಕೊಳ್ಳುತ್ತದೆ. ಯಾವುದು? ಈ ತಪತಿ ನದಿ, ಸರಿನಾ? ಗೊತ್ತಿರಲಿ ನಿಮಗೆ. ಹಾಗೆ ಈ ಪಶ್ಚಿಮಕ್ಕೆ ಹರಿತಕ್ಕಂಥ ಅತ್ಯಂತ ಮೊದಲ ಉದ್ದವಾದ ನದಿ ಹಾಗೂ ಎರಡನೇ ಉದ್ದವಾದ ನದಿ ನಾನು ಹೇಳಿದೆ. ಹಾಗೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅಂತ ಏನಾದರೂ ಕೇಳಿದ್ರೆ, ಪರ್ಯಾಯ ಪ್ರಸ್ಥಭೂಮಿ ಅಂದರೆ ಇಷ್ಟೇ ಭಾಗ, ಇದೇನಿದೆ ಅಲ್ವಾ, ಇಷ್ಟೇ ಭಾಗ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ ನಾವು, ಅಥವಾ ದಕ್ಷಿಣ ಭಾರತ ಅಂತ ನಾವು ಹೇಳ್ಬೋದು. ಸೊ ಈ ದಕ್ಷಿಣ ಭಾರತ ಅಥವಾ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಿತಕ್ಕಂಥ ಅತ್ಯಂತ ಉದ್ದವಾದ ನದಿ ಅಂತ ಕೇಳಿದ್ರೆ ಗೋದಾವರಿ ನದಿ ಆಗುತ್ತೆ. ಓಕೆ, ದಕ್ಷಿಣ ಭಾರತದಲ್ಲಿ ಹರಿತಕ್ಕಂಥ ಅತ್ಯಂತ ಉದ್ದವಾದ ನದಿ ಯಾವುದು ಅಂದರೆ ಗೋದಾವರಿ. ಬಟ್ ಪಶ್ಚಿಮಾಭಿಮುಖವಾಗಿ ಪಶ್ಚಿಮಕ್ಕೆ ಹರಿತಕ್ಕಂಥ ಒಂದು ನದಿ ಯಾವುದು ಅಂತ ಕೇಳಿದ್ರೆ ನರ್ಮದಾ ಆಗುತ್ತೆ. ಬಟ್ ಏನಾದರೂ ಸೆಕೆಂಡ್ ಹೈಯೆಸ್ಟ್ ಯಾವುದು ಅಂತ ಕೇಳಿದ್ರೆ ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅವಾಗ ಕೃಷ್ಣ ಆಗುತ್ತೆ. ಫಸ್ಟ್ ಗೋದಾವರಿ, ಆಮೇಲೆ ಕೃಷ್ಣ. ಇವೆರಡು ಎಲ್ಲಿ ಹುಟ್ಕೊಳ್ಳುತ್ತೆ? ಎರಡೂ ಕೂಡ ಮಹಾರಾಷ್ಟ್ರದ ಈ ಪಶ್ಚಿಮ ಘಟ್ಟದ ವಲಯದಲ್ಲಿ ಹುಟ್ಕೊಳ್ಳುತ್ತೆ. ಈ ಕೃಷ್ಣ ಹುಟ್ಕೊಳ್ಳೋದು ಮಹಾಬಲೇಶ್ವರದಲ್ಲಿ, ಈ ಗೋದಾವರಿ ಹುಟ್ಕೊಳ್ಳೋದು ತ್ರಯಂಬಕೇಶ್ವರದಲ್ಲಿ ಹುಟ್ಕೊಳ್ಳುತ್ತೆ. ಸರಿಲ್ಲ ಸರ್, ನಾಸಿಕ್ ಓದಿದ್ದೀನಿ. ಹೌದು ಸರ್, ನಾಸಿಕ್ ನಿಯರೇ ತ್ರಯಂಬಕೇಶ್ವರ ಅನ್ನುವ ಒಂದು ಹಳ್ಳಿ ಬರುತ್ತೆ. ಸೊ ಅಲ್ಲಿ ಹುಟ್ಕೊಂಡಿರ್ತಕ್ಕಂಥ ಒಂದು ನದಿಯೇ ಯಾವುದು ಅಂದರೆ ಈ ಗೋದಾವರಿ ನದಿ, ಸರಿನಾ? ಕೇಳ್ತಾನೆ, ನೆನ್ಪಿಟ್ಕೋಬೇಕು. ಹಾಗೆ ಈ ನರ್ಮದಾ ನದಿ ಒಂದು ದ್ವೀಪವನ್ನು ನಿರ್ಮಿಸಿದೆ. ಆ ದ್ವೀಪದ ಹೆಸರು ಒಂದು ಹೀರೋಯಿನ್ ಹೆಸರಿದ್ದಂಗೆ ಇದೆ. ಯಾವುದು? ಅಲಿಯಾ ಭಟ್. ಯಾವುದು? ಅಲಿಯಾ ಭಟ್ ಎನ್ನುವ ಒಂದು ದ್ವೀಪವನ್ನು ಯಾವ ಒಂದು ನದಿ ನಿರ್ಮಿಸಿದೆ ಅಂತ ಕೇಳ್ತಾನೆ. ಅಲಿಯಾ ಭಟ್ ದ್ವೀಪವನ್ನು ನಿರ್ಮಿಸಿದ ಒಂದು ನದಿ ಯಾವುದಂದರೆ ನರ್ಮದಾ ನದಿ, ಸರಿನಾ? ಕೇಳ್ತಾನೆ ಅಲಿಯಾ ಭಟ್. ಫನ್ನಿ ಅನಿಸ್ಬೋದು ನಮಗೆ, ಏನಾದರೂ ಇದನ್ನು ಕೇಳಿಲ್ಲ ಅಂದರೆ ಎಕ್ಸಾಮಲ್ಲಿ ಏನು ಕೊಟ್ಟಿದ್ದಾನಪ್ಪ, ಇದು ಏನೋ ಪ್ರಿಂಟ್ ಮಿಸ್ಟೇಕಾಗಿ ಬಂದಿದೆ. ಸೊ ಇದು 100ಕ್ಕೆ 200 ಹೇಳ್ತೀನಿ, ಇದು ಅಲಿಯಾ ಭಟ್ ಆಗೋಲ್ಲ ಅಂತಲೇ ಮನಸ್ಸು ಹೇಳ್ತಿರ್ತದೆ ಅವಾಗ. ಬಟ್ ಅಲಿಯಾ ಭಟ್ ಅನ್ನೋದು ಒಂದು ದ್ವೀಪ ಇದೆ. ಆ ದ್ವೀಪ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಖಂಬತ್ ಕೊಲ್ಲಿಯಲ್ಲಿ, ಅಲ್ಲಿ ನಿಯರ್ ಕಂಡುಬರುತ್ತೆ, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಹಾಗೆ ಕಕ್ರಪಾರ. ಓಕೆ, ಈ ಕಕ್ರಪಾರ ಎನ್ನುವ ಒಂದು ಅಣುಸ್ಥಾವರ ಇದೆ. ಇದು ಯಾವ ಒಂದು ನದಿ ತೀರದಲ್ಲಿದೆ ಅಂತ ಕೇಳಿದ್ದಾನೆ. ಸಾಕಷ್ಟು ಸರಿ ಕೇಳಿದ್ದಾನೆ ಇದನ್ನು ಕೂಡ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಯಾವುದು ಅಂದರೆ ಇದೇ ತಪತಿ ನದಿಯ ದಡದಲ್ಲಿ ಕಂಡುಬರ್ತಕ್ಕಂಥ ಒಂದು ಅಣು ವಿದ್ಯುತ್ ಸ್ಥಾವರ ಯಾವುದು ಅಂದರೆ ಕಕ್ರಪಾರ. ಹಾಗೆ ನಮ್ಮ ಕೈಗಾ ಕಂಡುಬರುತ್ತೆ ಗೊತ್ತಾ? ನಮ್ಮ ಕೈಗಾ ಒಂದು ಯಾವ ನದಿಯ ತೀರದಲ್ಲಿದೆ? ಕೈಗಾ ನಮ್ಮ ಉತ್ತರ ಕರ್ನಾಟಕದಲ್ಲಿ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂತಹ ಈ ಕೈಗಾ ನದಿ ಯಾವ ಒಂದು ನದಿ ತೀರದಲ್ಲಿ ಕಂಡುಬರುತ್ತೆ? ಕಾಳಿ ನದಿ. ಓಕೆ, ಈ ಕಾಳಿ ನದಿ ತೀರದಲ್ಲಿ ಕಂಡುಬರ್ತಕ್ಕಂಥ ಒಂದು ಅಣು ವಿದ್ಯುತ್ ಸ್ಥಾವರ ಯಾವುದು ಅಂದರೆ ನಿಮಗೆ ಈ ಕೈಗಾ ಅನ್ನೋದು ಕಂಡುಬರುತ್ತೆ, ಸರಿನಾ? ಹಾಗೆ ನೆಕ್ಸ್ಟ್ ಯಾವುದು ನಿಮಗೆ? ಈ ಕೃಷ್ಣ.
ಓಕೆ. ಈ ಕೃಷ್ಣ ಯಾವುದು ಅಂದರೆ ನಮ್ಮ ಉತ್ತರ ಕರ್ನಾಟಕದ ಜೀವನದಿ, ಇದು ಗೊತ್ತಿರಬೇಕು ನಿಮಗೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟದ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾನೆ. ಓಕೆ. ಆಸ್ಟ್ರೋನಾಮಿಕಲ್ ಯೂನಿಟ್ದು ಕೇಂದ್ರ ಕಚೇರಿ ಎಲ್ಲಿದೆ? ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ನಾವು ಕರಿತೀವಿ. ಅದರದ್ದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾನೆ. ಜಿನೇವಾ, ಸರಿನಾ? ಸೊ WHO ಅದು ಕೇಂದ್ರ ಕಚೇರಿ ಎಲ್ಲಿದೆ? WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಲ್ಲಿದೆ? ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಎಲ್ಲಿದೆ? ಎರಡೂ ಕೂಡ ಇರೋದು ಇದೇ ಜಿನೇವಾದಲ್ಲಿ ಕಂಡುಬರುತ್ತೆ ನಿಮಗೆ. ಯಾವುದು? ಈ WHO ಮತ್ತು WTO ಎಲ್ಲಿ ಕಂಡುಬರುತ್ತೆ ಅಂದರೆ ಇದರ ಕೇಂದ್ರ ಕಚೇರಿ ಈ ಜಿನೇವಾದಲ್ಲಿ ಕಂಡುಬರುತ್ತೆ. ಹಾಗೆ ಮೆಕ್ಸಿಕೋ ನಗರ ಎಲ್ಲಿ ಕಂಡುಬರುತ್ತೆ? ಉತ್ತರ ಅಮೇರಿಕಾದಲ್ಲಿ ಕಂಡುಬರುತ್ತೆ. ಓಕೆ. ಉತ್ತರ ಅಮೇರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂಥ ಒಂದು ನಗರ ಯಾವುದು ಅಂದರೆ ಮೆಕ್ಸಿಕೋ ನಗರ. ಹಾಗೆ ನ್ಯೂಯಾರ್ಕ್ ಎಲ್ಲಿ ಕಂಡುಬರುತ್ತೆ? ಅಮೇರಿಕಾದಲ್ಲಿ ಕಂಡುಬರುತ್ತೆ. ಪ್ಯಾರಿಸಲ್ಲಿ ಕಂಡುಬರುತ್ತೆ. ಫ್ರಾನ್ಸಲ್ಲಿ ಕಂಡುಬರುತ್ತೆ. ಬಟ್ ಈ ಯಾವುದು ಈ IAU ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಟ್ ಅಥವಾ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟದ ಪ್ರಧಾನ ಕಚೇರಿ ಎಲ್ಲಿ ಕಂಡುಬರುತ್ತೆ ಅಂದರೆ ಪ್ಯಾರಿಸಲ್ಲಿ ಕಂಡುಬರುತ್ತೆ. ಓಕೆ. ಪ್ಯಾರಿಸಲ್ಲಿ ರೀಸೆಂಟಾಗಿ ಪ್ಯಾರಿಸ್ ಒಲಿಂಪಿಕ್ಸ್ ನಡೀತು. ಎಲ್ಲಿ ನಡೀತು? ಇದೇ ಪ್ಯಾರಿಸ್, ಫ್ರಾನ್ಸಲ್ಲಿ ನಡೀತು. ಓಕೆ. ಫ್ರಾನ್ಸಲ್ಲಿ ನಡೀತು. ಹಾಗೆ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ಎಲ್ಲಿ ನಡೀತು? ಇದೇ ಫ್ರಾನ್ಸಲ್ಲಿ ನಡೀತು. ಸೊ ನಮ್ಮ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದ್ರು ಅಲ್ಲಿ? ಪ್ಯಾರಿಸು ಒಲಿಂಪಿಕ್ಸಲ್ಲಿ ಜಸ್ಟ್ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಅಂದರೆ ನಮ್ಮವರು ಗೆದ್ದವ್ರು ಎಷ್ಟು ಅಂದರೆ ಟೋಟಲಿ 6 ಪದಕ ಗೆದ್ದಿದ್ದಾರೆ. ಬಂಗಾರದ ಪದಕ ಒಂದೂ ಇಲ್ಲ, ಒಂದು ಸಿಲ್ವರ್ ಇದೆ, 5 ಬೆಳ್ಳಿ ಇದ್ದಾವೆ, ಸರಿನಾ? 5+1 6 ಆಯಿತು. ಬಟ್ ಪ್ಯಾರಾ ಒಲಿಂಪಿಕ್ಸಲ್ಲಿ ಪ್ಯಾರಾ ಒಲಿಂಪಿಕ್ಸ್, ಓಕೆ, ಅಂಗವಿಕಲರು ಏನಿದಾರಲ್ವ, ಸ್ವಲ್ಪ ವಿಶೇಷ ಚೇತನರು, ಸೊ ಅವರು ಒಲಿಂಪಿಕ್ಸಲ್ಲಿ ಎಷ್ಟು ಗೆದ್ದಿದ್ದಾರೆ ಗೊತ್ತಾ? 29 ಗೆದ್ದಿದ್ದಾರೆ. ಎಲ್ಲ ತೀಕಿದ್ದು ಇವರು 6 ಗೆದ್ದಿದ್ದಾರೆ. ಬಟ್ ದೇವರು ಏನೋ ಒಂದು ಕಡಿಮೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡವ್ರೆ, ಅವರು ಇವ್ರಿಗಿಂತ ಜಾಸ್ತಿ ಗೆದ್ದಿದ್ದಾರೆ. ಓಕೆ. ಸೊ ನೆನ್ಪಿಟ್ಕೊಳ್ಳಿ, ಈ ನಂಬರ್ ಇಂಪಾರ್ಟೆಂಟ್ ಆಗುತ್ತೆ, 6 ಅನ್ನೋದು ಮತ್ತು 29 ಅನ್ನೋದು. ಹಾಗೆ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ನಮ್ಮ ಭಾರತ ಸ್ಥಾನ ಏನು? 71ನೇ ಸ್ಥಾನ, ಸರಿಯಾ? ಬಟ್ ಈ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಈ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸಲ್ಲಿ ನಮ್ಮ ಭಾರತ ಸ್ಥಾನ ಏನು? 18ನೇ ಸ್ಥಾನ ಇದೆ, ಸರಿನಾ? ನೆನ್ಪಿಟ್ಕೊಳ್ಳಿ, ಸ್ಥಾನ ಕೇಳ್ತಾನೆ, ಎಷ್ಟು ಅವಾರ್ಡ್ ಗೆದ್ದಿದ್ದಾರೆ ಅಂತ ಕೇಳ್ತಾನೆ. ಹಾಗೆ ಒಬ್ರದ್ದು ಅವನಿ ಲೇಖರ ಅಂತ ಬರ್ತಾರೆ, ಅವನಿ ಲೇಖರ ಅಂತ. ಓಕೆ. ಸೊ ಈ ಭಾರತದ ಏಕೈಕ ಮಹಿಳೆಯವರು ಒಂದೇ ಒಂದು ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸಲ್ಲಿ, ಒಟ್ಟಿನಲ್ಲಿ ಒಲಿಂಪಿಕ್ಸಲ್ಲಿ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 2 ಬಂಗಾರದ ಪದಕನ ತಂದುಕೊಟ್ಟಿದ್ದಾರೆ. ಇವನ್ ಈ ನಾರ್ಮಲ್ ಎಲ್ಲ ಕೈ ಕಾಲೆಲ್ಲ ತೀಕಿದ್ದು ನಾನು ಒಲಿಂಪಿಕ್ಸಲ್ಲಿ ಏನೋ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಗೊತ್ತಾ? ಅವರು ಕೂಡ 2 ಬಂಗಾರ ಪದಕ ಗೆದ್ದಿಲ್ಲ. ಸ್ಟಿಲ್ ಒಂದೇ ಒಂದು ಎಡಿಷನಲ್ ಅಲ್ಲ, ಬೇರೆ ಎಷ್ಟೇ ಎಡಿಷನ್ ತೊಗೊಂಡ್ರು ಕೂಡ ಗೆದ್ದಿಲ್ಲ. ಸರ್ ಗೆದ್ದಿದ್ದಾರಲ್ಲ, ಹಾಕಿನಲ್ಲಿ ಗೆದ್ದಿದ್ದಾರೆ ಸರ್. ಹಾಕಿನಲ್ಲಿ ಆಲ್ರೆಡಿ 8 ಗೆದ್ದಿದ್ದಾರೆ ಸರ್. ಅದು ಹಾಕಿ ಅನ್ನೋದು ಗ್ರೂಪ್ ಗೇಮ್ ಇದೆ. ಇವರು ಇಂಡಿವಿಜುವಲ್ ಹೋಗಿಸಿಂದ್ರೆ ಫೈಟ್ ಮಾಡಿದ್ದಾರೆ ರೀ, ಝಾನ್ಸಿ ರಾಣಿ ಅವನಿ ಲೇಖರ. ಓಕೆ. ಸೊ ಅದಕ್ಕೆ ಇವರು ಇಂಪಾರ್ಟೆಂಟ್ ಆಗುತ್ತಾರೆ, ಇವ್ರನ್ನ ನೆನ್ಪಿಟ್ಕೊಳ್ಳಿ ನೀವು, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವರಲ್ಲಿ ಸಂಸ್ಕೃತ ವ್ಯಾಕರಣವನ್ನು ಬರೆದವರು ಯಾರು ಅಂತ ಕೇಳಿದಾನೆ. ಅಂದರೆ ಸಂಸ್ಕೃತ ವ್ಯಾಕರಣ ಅಂದರೆ ಸಂಸ್ಕೃತದ ಭಾಷೆಯಲ್ಲಿ ವ್ಯಾಕರಣ ಬರೆದಿರಬೇಕು. ಯಾರವರು? ಕಾಳಿದಾಸನ ಪ್ರಮುಖವಾದ ಬುಕ್ ಯಾವುದು? ಅಭಿಜ್ಞಾನ ಶಾಕುಂತಲ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಹಾಗೆ ಮೇಘದೂತ, ಸಂದೇಶ ಅನ್ನೋದು ಬುಕ್ಗಳು ಬರ್ತವೆ. ಯಾರ್ದು? ಕಾಳಿದಾಸರದು. ಹಾಗೆ ಚರಕ ಅಂತ ಬರ್ತಾನೆ. ಚರಕಂದು ಯಾವ ಬುಕ್ ಇದೆ? ಚರಕನ ಹೆಸರ ಮೇಲೆ ಇದೆ ಬುಕ್ಕು. ಅದಾದ ನಂತರ ಪಾಣಿನಿಯ ಅಷ್ಟಾಧ್ಯಾಯನ ಬರುತ್ತದೆ. ಆರ್ಯಭಟೀಯ ಅಂತ ಬರುತ್ತೆ, ಸರಿನಾ? ಬಟ್ ಇಲ್ಲಿ ಸಂಸ್ಕೃತ ವ್ಯಾಕರಣವನ್ನು ಬರೆದವ್ರು ಯಾರು ಅಂತ ಕೇಳಿದ್ರೆ, ಸಂಸ್ಕೃತ ವ್ಯಾಕರಣ ಮೊದಲೇ ಅದು ಯಾವುದು ಅಂತ ಹೇಳ್ತೀನಿ ಕೇಳಿ. ಯಾವುದು? ಅಷ್ಟಾಧ್ಯಾಯಿ ಅಂತ ಇದೆ. ಯಾವುದು? ಅಷ್ಟಾಧ್ಯಾಯಿ ಅಂತ. ಈ ಅಷ್ಟಾಧ್ಯಾಯಿ ಅನ್ನುವ ಬುಕ್ ಏನಿದೆ ಅಲ್ವಾ, ಸಂಸ್ಕೃತದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥವಾಗಿದೆ, ಸರಿನಾ? ಸೊ ಇದನ್ನು ಬರೆದವ್ರು ಯಾರು? ಇದೇ ಪಾಣಿನಿ. ಅಷ್ಟಾಧ್ಯಾಯಿಯನ್ನು ಬರೆದವ್ರು ಯಾರು ಅಂದರೆ ಪಾಣಿನಿ. ಇದೇ ಪಾಣಿನಿ ಸಂಸ್ಕೃತ ವ್ಯಾಕರಣವನ್ನು ಬರೆದಿದ್ದಾರೆ. ಮೀನ್ಸ್ ಈ ಅಷ್ಟಾಧ್ಯಾಯ ಅನ್ನೋದು ಸಂಸ್ಕೃತ ವ್ಯಾಕರಣ ಇದೆ, ಸರಿನಾ? ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ, ಸಾಕಷ್ಟು ಸರಿ ಕೇಳಿದ್ದಾನೆ ಇದನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರಾಜ್ಯದ ಸಾರ್ವಜನಿಕ ಸೇವೆಯಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ನಿರ್ದರ್ಶನ ಈ ಕೆಳಗಿನ ಯಾವ ವಿಧಿಯಲ್ಲಿದೆ ಅಂತ ಕೇಳಿದ್ದಾನೆ. ಆಪ್ಷನ್ ಕೊಡಲ ಒಂದ್ಸರಿ ನಿಮಗೆ. ಆಪ್ಷನ್ ಎ 50, ಆಪ್ಷನ್ ಬಿ 51, ಆಪ್ಷನ್ ಸಿ 40, ಆಪ್ಷನ್ 4 44. ಯಾವ್ದು ಹೇಳ್ಬೋದಾ? ಹೇಳಿ ನೋಡೋಣ. ಸಾರ್ವಜನಿಕ ಸೇವೆಯಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕ ಮಾಡುವುದು ಯಾವುದು ಬೇರೆ ಮಾಡ್ತದೆ? 50ನೇ ವಿಧಿ ಬೇರೆ ಮಾಡ್ತದೆ, ಸರಿನಾ? ಸೊ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರೆ ಮಾಡುವ ವಿಧಿ ಯಾವುದರಲ್ಲಿ ಇದೆ ಅಂದರೆ ನಿಮಗೆ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರುತ್ತೆ. ಆ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಯಾವ ಒಂದು ವಿಧಿ ಅಂದರೆ 50ನೇ ವಿಧಿ. ಹಾಗಾದರೆ 51ನೇ ವಿಧಿ ಏನು ಹೇಳುತ್ತೆ? ಅಂತಾರಾಷ್ಟ್ರೀಯ ಶಾಂತಿ ಒಪ್ಪಂದದ ಬಗ್ಗೆ ಹೇಳುತ್ತೆ. ಯಾವುದು? 51ನೇ ವಿಧಿ. ಹಾಗೆ 40ನೇ ವಿಧಿ ಏನು ಹೇಳುತ್ತೆ? ಪಂಚಾಯಿತಿಗಳ ಬಗ್ಗೆ ಹೇಳುತ್ತೆ. 44ನೇ ವಿಧಿ ಏನು ಹೇಳುತ್ತೆ? ಯೂನಿಫಾರ್ಮ್ ಸಿವಿಲ್ ಕೋಡ್. ಓಕೆ. ಸೊ ಯೂನಿಫಾರ್ಮ್ ಸಿವಿಲ್ ಕೋಡು ಅಥವಾ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಹೇಳುತ್ತೆ, ಸರಿನಾ? ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ಹೇಳುವುದು ಯಾವುದು ಅಂದರೆ ನಿಮಗೆ ಈ ಯೂನಿಫಾರ್ಮ್ ಕೋಡು. ಹಾಗೆ
ಶಾಭಾನು ಪ್ರಕರಣ ಅಂತ ಬರುತ್ತೆ. ಆ ಶಾಭಾನು ಪ್ರಕರಣ ಎದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನೆ. ಯಾವುದು? ಶಾಭಾನು ಪ್ರಕರಣ. ಈ ಶಾಭಾನು ಅನ್ನುವ ಪ್ರಕರಣವು ಕೂಡ ಈ ಏಕರೂಪ ನಾಗರಿಕ ಸಂಹಿತೆಗೆ ಸಂಬಂಧಿಸಿದೆ ಕೇಳ್ತಾನೆ. ಶಾಭಾನು ಪ್ರಕರಣ, ಮತ್ತು ಉನ್ನಿಕೃಷ್ಣನ್ ಪ್ರಕರಣ, ಮತ್ತು ಇನ್ನು ಯಾವುದು ಮೋಹಿನಿ ಪ್ರಕರಣ ಅಂತ ಬರುತ್ತೆ. ಮೋಹಿನಿ ಅವ್ರ ಫುಲ್ ಹೆಸರು ಏನೋ ಇದೆ, ಬಟ್ ಮೋಹಿನಿ ಅಂತ ಅಷ್ಟು ಶಾರ್ಟ್ ಇದೆ ಅವ್ರದ್ದು. ಅದ್ರ ಮುಂದೆ ಏನೋ ಇದೆ, ಮೋಹಿನಿ ಕೃಷ್ಣ ಅಂತ ಏನೋ ಇದೆ, ವಾಟ್ ಎವರ್ ಅವ್ರದ್ದಿದೆ. ಸೊ ಆ ಪ್ರಕರಣ ಕೇಳ್ತಾನೆ. ಮತ್ತು ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಕೇಳ್ತಾನೆ. ಗೋಲಕ್ನಾಥ್ ಆ ಪ್ರಕರಣ ಕೇಳ್ತಾನೆ. ಮತ್ತು ಯಾವುದು ಮಿನೋರ್ ಮಿಲ್ಸ್ ವರ್ಸಸ್ ಯೂನಿಯನ್ ಅದನ್ನು ಕೇಳ್ತಾನೆ. ಸರಿನಾ? ಸೊ LIC ಪ್ರಕರಣ ಕೇಳ್ತಾನೆ. ಸೊ ಎಲ್ಲವೂ ಕೂಡ ಪ್ರಕರಣಗಳು ಇಂಪಾರ್ಟೆಂಟ್ ಆಗ್ತವೆ, ಪ್ರಕರಣಗಳನ್ನು ಕೇಳ್ತಾನೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಇರ್ತವೆ, ನೆನ್ಪಿಟ್ಕೊಳ್ಳಿ. ಬೇಕಾದರೆ ನೀವೇನಾದರೂ ಹೇಳಿದ್ರೆ ನಾನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಕ್ವಶನ್ ತಂದು ಹೇಳ್ತೀನಿ ನಿಮಗೆ. ಓಕೆ, ಸೊ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಇವತ್ತು ನಿಜವಾಗ್ಲೂ ಕ್ಲಾಸ್ ಮಾಡಬೇಕು ಅಂತ ಎದಕ್ಕೆ ಹೇಳಿದ್ದು ಅಂದರೆ ಈ ಸೆಷನ್ ಇವಾಗ ಏನು ಹೇಳ್ತಾ ಇದ್ದೀನಲ್ವ, ಈ ಸೆಷನ್ ಸಲುವಾಗಿ ಮಾಡಬೇಕು ಅಂದಿರೋದು. ಮೀನ್ಸ್ ಈ ರಾಜ್ಯಪಾಲರ ಬಗ್ಗೆ ಇವಾಗ ನಿಮ್ಮ RPF ಅಲ್ಲೂ ಕೂಡ ಕೇಳಿದ್ದ, ಆ್ಯಂಡ್ ದೆನ್ GD ನಲ್ಲೂ ಕೇಳಿದ್ದ, ಆ್ಯಂಡ್ ದೆನ್ ಇವಾಗ ನೆಕ್ಸ್ಟ್ ನಿಮ್ಮ NTPC ಅಲ್ಲೂ ಕೇಳ್ತಾನೆ, ಹಾಗೆ D ಗ್ರೂಪಲ್ಲೂ ಕೇಳ್ತಾನೆ, ಅಗ್ನಿವೀರಲ್ಲೂ ಕೂಡ ಕೇಳ್ತಾನೆ. ಸೊ ಇದು ಇಂಪಾರ್ಟೆಂಟ್ ಇದೆ ಆ್ಯಕ್ಚುಲಾಗಿ. ಮಣಿಪುರದ ನೂತನ ರಾಜ್ಯಪಾಲರು ಯಾರು ಅಂತ. ಯಾಕೆ ಸರ್ ನೂತನ ರಾಜ್ಯಪಾಲರು ಮಣಿಪುರದೇ ಇಂಪಾರ್ಟೆಂಟ್ ಇದೆ? ಸರ್ ಬದಲಾಗಿದ್ದಾರೆ ರೀಸೆಂಟಾಗಿ, ಭಾಳ ರೀಸೆಂಟಾಗಿ ಬದಲಾಗಿದ್ದಾರೆ. ಯಾರು? ಈ ಮಣಿಪುರದ ನೂತನ ರಾಜ್ಯಪಾಲರು. ಯಾರಿದ್ರು ಎಕ್ಸ್ ಅಂತ ಕೇಳಿದ್ರೆ ಲಕ್ಷ್ಮಣ ಆಚಾರ್ಯನವರು ಈ ಮಣಿಪುರದ ರಾಜ್ಯಪಾಲರಿದ್ದರು. ಬಟ್ ಅವರು ಮಣಿಪುರದ ಮಾತ್ರ ಇರಲಿಲ್ಲ, ಅಸ್ಸಾಂದು ಕೂಡ ಇದ್ದರು. ಅಸ್ಸಾಂ ಇದ್ದವರೇ ಈ ಮಣಿಪುರದ್ದು ಕೂಡ ನೋಡ್ಕೋತಿದ್ರು. ಹೇಗೆ ಸರ್ ಒಂದೇ ರಾಜ್ಯಪಾಲರು ಎರಡೆರಡು ರಾಜ್ಯಪಾಲರಾಗ್ಬೋದಾ? ಹೌದು, ಆಗ್ಬೋದು. ಯಾಕಂದರೆ 1956ರಲ್ಲಿ 7ನೇ ತಿದ್ದುಪಡಿ ಮಾಡಿದ್ದಾರೆ. ಮೀನ್ಸ್ ಒಬ್ಬ ರಾಜ್ಯಪಾಲ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲನಾಗಬಹುದು, ಹಾಗೆ ನೇಮಿಸಬಹುದು ರಾಷ್ಟ್ರಪತಿಗಳು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರಿದ್ರು ಯಾರು? ಲಕ್ಷ್ಮಣಾಚಾರ್ಯ ಅನ್ನೋರು. ಬಟ್ ಇವಾಗ ಅವರು ಬದಲಾಗಿ ನೀವು ಒಂದೇ ರಾಜ್ಯಕ್ಕೆ ಇರಪ್ಪ, ನಿಮ್ಮ ಸಲುವಾಗಿ ಸೊ ನೀವು ಯಾಕೆ ಎರಡೆರಡು ಕಡೆ ಹೋಗಿ ಕೆಲಸ ಮಾಡ್ತೀರಿ, ನಾವು ಅಲ್ಲಿ ಮತ್ತೊಬ್ಬರಿಗೆ ಹಾಕ್ತೀವಿ ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನೂತನವಾಗಿ ಒಬ್ಬರನ್ನು ನೇಮಕ ಮಾಡಿದ್ದಾರೆ. ಯಾರವರು ನೇಮಕ ಮಾಡಿದವರು? ವಿಜಯಶಂಕರ್ ಇವರು ನಮ್ಮ ಕರ್ನಾಟಕದವ್ರು ನೋಡಿ. ಸರಿನಾ? ಈ ಕರ್ನಾಟಕದ ವಿಜಯಶಂಕರ್ ಅವರು ಯಾವ ಒಂದು ರಾಜ್ಯಕ್ಕೆ ನೂತನವಾಗಿ ರಾಜ್ಯಪಾಲರಾಗಿದ್ದಾರೆ ಅಂತ ಕೇಳಿದ್ರೆ ಮೇಘಾಲಯಕ್ಕೆ. ಓಕೆ, ಮೇಘ ಮತ್ತು ವಿಜಯ. ಓಕೆ, ಸೊ ಈ ಮೇಘಾಲಯಕ್ಕೆ ರಾಜ್ಯಪಾಲರಾದವರು ಯಾರು ಅಂದರೆ ಈ ವಿಜಯಶಂಕರ್ ಅನ್ನೋರು. ಹಾಗೆ ಅಜಯ್ ಕುಮಾರ್ ಅನ್ನೋರು, ಈ ಅಜಯ್ ಕುಮಾರೇ ಈ ಪ್ರಸ್ತುತ ಮಣಿಪುರದ ನೂತನ ರಾಜ್ಯಪಾಲರಾಗಿದ್ದಾರೆ. ಸರಿನಾ? ಸೊ ಮಣಿಪುರದ ನೂತನ ರಾಜ್ಯಪಾಲರು ಯಾರು ಅಂದರೆ ನಿಮಗೆ ಅಜಯ್ ಕುಮಾರ್ ಅನ್ನೋರು. ಹಾಗೆ ಈ ನಮ್ಮ ಮಹಾರಾಷ್ಟ್ರದ್ದು CP ರಾಧಾಕೃಷ್ಣ, ಹಾಗೆ ತಾವರ್ಚಂದ್ ಗೆಹ್ಲೋಟ್ ಅವರು ನಮ್ಮ ಕರ್ನಾಟಕದ್ದು. ಸರಿನಾ? ಸೊ ನಮ್ಮ ಕರ್ನಾಟಕದ ತಾವರ್ಚಂದ್ ಗೆಹ್ಲೋಟ್ ಇದ್ದರು, ಅದಾದ ನಂತರ ಮಹಾರಾಷ್ಟ್ರದ್ದು CP ರಾಧಾಕೃಷ್ಣ ಆದರು. CP ರಾಧಾಕೃಷ್ಣ ಕೂಡ ಇಂಪಾರ್ಟೆಂಟು. ರೀಸೆಂಟಾಗಿ 7 ರಾಜ್ಯಗಳದು 2024ರಲ್ಲಿ 7 ರಾಜ್ಯಗಳದ ರಾಜ್ಯಪಾಲರನ್ನು ಬದಲಾವಣೆ ಮಾಡಿದ್ದಾರೆ. ಹಾಗೆ 2025ರಲ್ಲಿ ಟೋಟಲಿ 4 ರಾಜ್ಯಗಳ ರಾಜ್ಯಪಾಲರನ್ನು ಬದಲಾವಣೆ ಮಾಡಿದ್ದಾರೆ. ಯಾರು ನೇಮಕ ಮಾಡಿದ್ದಾರೆ? ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಸರಿನಾ? ಸೊ ಎಷ್ಟನೇ ವಿಧಿಯನ್ವಯ ಅಂತ ಕೇಳಿದ್ರೆ 155ನೇ ವಿಧಿಯನ್ವಯ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ. ಎಷ್ಟನೇ ವಿಧಿಯ ಪ್ರಕಾರ? 155ನೇ ವಿಧಿಯ ಪ್ರಕಾರ. ಬಟ್ ಈ ರಾಜ್ಯಪಾಲರ ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 153ನೇ ವಿಧಿ ಏನಿದೆ ಅಲ್ವಾ, ರಾಜ್ಯಪಾಲರ ಹುದ್ದೆಯ ಬಗ್ಗೆ ಹೇಳುತ್ತೆ. ಬಟ್ ರಾಜ್ಯಪಾಲರನ್ನ ನೇಮಕ ರಾಷ್ಟ್ರಪತಿಗಳು ಮಾಡ್ತಾರೆ ಅಂತ 155ನೇ ವಿಧಿ ಹೇಳುತ್ತೆ. ಎರಡೂ ಕೂಡ ಕನ್ಫ್ಯೂಷನ್ ಆಗೋದು ಬೇಡ, ನೋಡ್ಕೊಳ್ಳಿ. ಇವಾಗ ಎಲ್ಲ ರಾಜ್ಯದ ರಾಜ್ಯಪಾಲರುಗಳನ್ನ ನೋಡ್ಕೊಂಡ್ಬಿಡೋಣವಾ? ಓಕೆ, ನೋಡ್ಕೊಂಡ್ಬಿಡೋಣ. ಸೊ ಆಂಧ್ರ ಪ್ರದೇಶದ ರಾಜ್ಯಪಾಲರು ಯಾರಿದ್ದಾರೆ? ಆಂಧ್ರ ಪ್ರದೇಶದ ನಮ್ಮ ಬಾಜು ರಾಜ್ಯ, ನಮ್ಮ ಪಕ್ಕದ ರಾಜ್ಯ ಯಾರು? ಅಬ್ದುಲ್ ನಜೀರ್ ಅವರಿದ್ದಾರೆ. ಓಕೆ, ಯಾರು? ಅಬ್ದುಲ್ ನಜೀರ್ ಅನ್ನೋರು ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿದ್ದಾರೆ. ಅಬ್ದುಲ್ ನಜೀರು ಸಾಕಷ್ಟು ಸಾರಿ ಕೇಳಿದ್ದಾನೆ. ಸೊ ರೀಸೆಂಟಾಗಿ 2024ರಲ್ಲಿ ಎಷ್ಟು ಎಕ್ಸಾಮ್ ಆಗಿದೆ ಅಲ್ವಾ, ಅದರಲ್ಲಿ ನಾನು ಹಾಫ್ ಆಫ್ ದ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ನ ನೋಡಿದ್ದೀನಿ. ಯಾವುದು? ಆಂಧ್ರ ಪ್ರದೇಶದ ರಾಜ್ಯಪಾಲರು ಯಾರಿದ್ದಾರೆ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಯಾರಿದ್ದಾರೆ, ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಯಾರಿದ್ದಾರೆ ಅಂತ. ಯಾಕೆ ಅಂದರೆ ರೀಸೆಂಟಾಗಿ ಈ ಮೋದಿ 3.0 ಸರ್ಕಾರ ಬರಲಿಕ್ಕೆ, ಈ BJP ಸರ್ಕಾರ ಮತ್ತೆ ರಿಟರ್ನ್ ಆಡಳಿತ ಬರಲಿಕ್ಕೆ, ಈ NDA ಸರ್ಕಾರ ರಿಟರ್ನ್ ಆಡಳಿತ ಬರಲಿಕ್ಕೆ ಇವರೇ ಕಾರಣರಾಗಿದ್ದರು. ಯಾರು? TDP ಪಾರ್ಟಿಯವರು, ಚಂದ್ರಬಾಬು ನಾಯ್ಡು ಅವರು. ಸರಿನಾ? ಸೊ ಈ ತೆಲುಗು ದೇಶಂ ಪಾರ್ಟಿ ಅನ್ನೋದು, ತೆಲುಗು ದೇಶಂ ಪಾರ್ಟಿಯಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಯಾರು? ಚಂದ್ರಬಾಬು ನಾಯ್ಡು ಅನ್ನೋರು. ಯಾರ ಜೊತೆ ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂದರೆ ಜನಸೇನಾ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಈ ಜನಸೇನಾ ಪಕ್ಷದ ಲೀಡರ್ ಯಾರು? ಅದನ್ನು ಕಡ್ದವ್ರು ಯಾರು? ಹೀರೋ ಯಾರವರು? ತೆಲುಗು ಹೀರೋ ಹೇಳಿ ನೋಡೋಣ, ನೀವು ಹೇಳ್ತೀರ ಅದನ್ನು. ಓಕೆ, ಸೊ ಅದನ್ನು ಹೇಳಿ. ಸೊ ಅವ್ರ ಬಗ್ಗೆ ಕೇಳಿದ್ರು, ಅವರು ಉಪಮುಖ್ಯಮಂತ್ರಿ ಇದ್ದಾರೆ. ಸರಿಯಾ? ಸೊ ಇದು ಕೇಳಿದ್ದ. ಸೊ ಅದಕ್ಕೆ ರಾಜ್ಯಪಾಲರು ಕೂಡ ಅಲ್ಲಿ ಅವರು ಇಂಪಾರ್ಟೆಂಟ್ ಇದ್ದಾರೆ. ಯಾರು? ಅಬ್ದುಲ್ ನಜೀರ್ ಅನ್ನೋರು. ಸೊ ಅದಕ್ಕೆ ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ ಅರುಣಾಚಲ್ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂತ ಕೇಳಿದಾನೆ. ಯಾರು ಅಂದರೆ ಕೈವಲ್ಯ ತ್ರಿವಿಕ್ರಮ್ ಪರ್ನಾಯಕ್ ಅಂತ ಬರ್ತಾರೆ. ಯಾರು? ಕೈವಲ್ಯ ತ್ರಿವಿಕ್ರಮ್ ಪರ್ನಾಯಕ್ ಅನ್ನೋರು ಅರುಣಾಚಲ್ ಪ್ರದೇಶದ
ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಆಗಿದ್ದಾರೆ, ಸರಿನಾ? ಇವ್ರನ್ನ ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಹಾಗೆ ನೆಕ್ಸ್ಟ್ ಯಾರು ಅಂದರೆ ಅಸ್ಸಾಂದ ಯಾರು ಅಂದರೆ ಲಕ್ಷ್ಮಣ ಪ್ರಸಾದ್ ಆಚಾರ್ಯ. ಇವಾಗ ಹೇಳಿದೆ ಅಲ್ವಾ ನಿಮಗೆ ಮಣಿಪುರದ್ದು ಕೂಡ ಇವರೇ ಇದ್ರು ಅಂತ, ಬಟ್ ಇವಾಗ ಇವರು ಜಸ್ಟ್ ಅಸ್ಸಾಂದ ಮಾತ್ರ ಇದ್ದಾರೆ. ಯಾರು? ಲಕ್ಷ್ಮಣ ಆಚಾರ್ಯ ಅನ್ನೋರು. ಹಾಗೆ ನೆಕ್ಸ್ಟ್ ಬಿಹಾರದ ಯಾರಿದ್ದಾರೆ? ಆರಿಫ್ ಮೊಹಮ್ಮದ್ ಖಾನ್ ಅನ್ನೋರು ಇದ್ದಾರೆ. ಹಾಗೆ ಛತ್ತೀಸ್ಗಢದ ಯಾರಿದ್ದಾರೆ? ರಾಮನ್ ಧೇಖಾನ್ ಅವರು ಇದ್ದಾರೆ, ಸರಿನಾ? ರಾಮನ್ ಧೇಖಾ ಯಾರಿದ್ದಾರೆ ಅಂದರೆ ಛತ್ತೀಸ್ಗಢದಿದ್ದಾರೆ. ರೀಸೆಂಟಾಗಿ ಈ ಆರಿಫ್ ಮೊಹಮ್ಮದ್ ಖಾನ್ ಅನ್ನೋರು ಕೂಡ ನೇಮಕವಾಗಿದ್ದಾರೆ. ಸೊ ಇವರು ಕೂಡ ಸ್ವಲ್ಪ ನ್ಯೂಸಲ್ಲಿದ್ದರು, ಇವ್ರದ್ದು ಕೂಡ ಕೇಳಬಹುದು, ಚಾನ್ಸಸ್ ಇದೆ. ನೆನಪಿಟ್ಕೊಳ್ಳಿ ಇವ್ರದ್ದು ಕೂಡ. ಎಲ್ಲವೂ ಕೂಡ 28 ನೆನ್ಪಿಟ್ಕೊಳ್ಳೇಬೇಕು, 28+8 ನೆನ್ಪಿಟ್ಕೊಳ್ಳೇಬೇಕು. ಬಟ್ ಅದರಲ್ಲೇ ಸ್ವಲ್ಪ ನಿಮಗೆ ನೆನ್ಪಿಟ್ಕೊಳ್ಳೋದು ಆಗಲಿಲ್ಲ ಅಂದರೆ ಇವನ್ನಾದರೂ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಓಕೆ. ಆ್ಯಂಡ್ ದೆನ್ ಛತ್ತೀಸ್ಗಢದ ಯಾರಿದ್ದಾರೆ? ಶ್ರೀ ರಾಮನ್ ಧೇಖಾ ಅಂತ ಬರ್ತಾರೆ. ಓಕೆ. ಸೊ ಛತ್ತೀಸ್ಗಢದಲ್ಲಿ ಕೋಟೆಯಲ್ಲಿ ಯಾರಿದ್ದಾರೆ ಅಂದರೆ ರಾಮ ಇದ್ದಾರೆ. ಓಕೆ. ಸೊ ರಾಮನ್ ಧೇಖಾ ಎಲ್ಲಿ? ಛತ್ತೀಸ್ಗಢದಲ್ಲಿ. ಹಾಗೆ ಗೋವಾದು ನಮ್ಮ ಬಾಜು ರಾಜ ಯಾರು? ಶ್ರೀಧರನ್ ಪಿಳ್ಳೆ. ಶ್ರೀಧರನ್ ಪಿಳ್ಳೆ ಅವರು ಒಂದು ಬುಕ್ ಬರೆದಿದ್ದಾರೆ. ಯಾವ ಬುಕ್ ಅಂತ ಹೇಳ್ಬೋದಾ? ಟೂರಿಸ್ಟ್ ಬಗ್ಗೆ ಒಂದು ಬುಕ್ ಬರೆದಿದ್ದಾರೆ ರೀಸೆಂಟಾಗಿ. RPF ಕಾನ್ಸ್ಟೇಬಲ್ ಅನಲೈಸಿಸ್ ನೀವು ಯಾರ್ಯಾರು ಕೇಳಿದ್ರಲ್ವಾ, ಸೊ ಅವ್ರಿಗೆಲ್ಲರೂ ಕೂಡ ಗೊತ್ತಿರುತ್ತೆ. ಯಾಕಂದರೆ ಒಂದು 2 ಸರಿ ಅದನ್ನು ನಾನು ರಿಪೀಟ್ ಮಾಡಿದ್ದೀನಿ, 2 ಸರಿ ಅವನೇ ಕ್ವಶನ್ ಕೇಳಿದ್ದಾನೆ. ಸೊ ಇದನ್ನು ಹೇಳಿದ್ದೀವಿ. ಓಕೆ. ಸೊ ಈ ಶ್ರೀಧರನ್ ಪಿಳ್ಳೆ ಅನ್ನೋರು ಒಂದು ಬುಕ್ ಬರೆದಿದ್ದಾರೆ. ಒಂದಲ್ಲ, ಟೋಟಲಿ 3 ಬುಕ್ ಬರೆದಿದ್ದಾರೆ ಅವರು. ಆ 3 ಬುಕ್ಕಲ್ಲಿ ಒಂದು ಬುಕ್ ಸ್ವಲ್ಪ ಜಾಸ್ತಿ ಫೇಮಸ್ ಇದೆ, ಅವ್ರದ್ದು ಟೂರಿಸ್ಟ್ ಬಗ್ಗೆ, ಗೋವಾ ಟೂರಿಸ್ಟ್ ಬಗ್ಗೆ. ಸೊ ಅದರ ಎಕ್ಸಾಕ್ಟ್ ನೇಮ್ ಹೇಳ್ಬೋದಾ? ಹೇಳಿ ನೋಡೋಣ. ಆ್ಯಂಡ್ ದೆನ್ ಗುಜರಾತದು ಯಾರಿದ್ದಾರೆ? ಅಸ್ಸಾಂದು ಲಕ್ಷ್ಮಣ ಆಚಾರ್ಯ ಇದ್ದರೆ ಇಲ್ಲಿ ಗುಜರಾತದು ಆಚಾರ್ಯ ದೇವವ್ರತ ಇದ್ದಾರೆ. ಯಾರು? ಗುಜರಾತದು, ಸರಿನಾ? ಸೊ ಗುಜರಾತಿನ ರಾಜ್ಯಪಾಲರು ಯಾರಿದ್ದಾರೆ ಅಂದರೆ ಆಚಾರ್ಯ ದೇವವ್ರತ ಅನ್ನೋರು ಕಂಡುಬರ್ತಾರೆ. ಹಾಗೆ ಹರಿಯಾಣದ ರಾಜ್ಯಪಾಲರು ಯಾರಿದ್ದಾರೆ? ಹರಿಯಾಣ ದತ್ತಾತ್ರೇಯ. ಯಾವ ದತ್ತಾತ್ರೇಯ? ಬಂಡಾರು ದತ್ತಾತ್ರೇಯ ಅನ್ನೋರು ಹರಿಯಾಣದ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಹಿಮಾಚಲ ಪ್ರದೇಶದ ಯಾರಿದ್ದಾರೆ? ಹಿಮದಲ್ಲಿ ಯಾರು ಕುಂತಿರ್ತಾರೆ? ಸೊ ಹಿಮಾಲಯದಲ್ಲಿ ಶಿವ ಕುಂತಿರ್ತಾನೆ. ಸೊ ಶಿವಪ್ರತಾಪ ಶುಕ್ಲಾನವರು ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಜಾರ್ಖಂಡ್ದು ಯಾರು ಮಾಡ್ತಾ ಇದ್ದಾರೆ? ಸಂತೋಷ್ ಕುಮಾರ್ ಗಂಗ್ವಾರ್ ಅನ್ನೋರು ಮಾಡ್ತಾ ಇದ್ದಾರೆ. ಕರ್ನಾಟಕದು ಥಾವರ್ಚಂದ್ ಗೆಹ್ಲೋಟು, ಸರಿನಾ? ಸೊ ಥಾವರ್ಚಂದ್ ಗೆಹ್ಲೋಟ್ ಯಾರು ಅಂದರೆ ಕರ್ನಾಟಕದು. ಹಾಗೆ ನೂತನವಾಗಿ ಇವರು ಕೂಡ ನೇಮಕವಾಗಿದ್ದಾರೆ. ಯಾರು? ಕೇರಳದವರು. ಓಕೆ. ಸೊ ರೀಸೆಂಟಾಗಿ ಅಂದರೆ 1 ಮಂತ್ ಆಗಿರ್ಬೇಕೇನೋ. ಸೊ ಇವ್ರನ್ನ ನೇಮಕ ಮಾಡಿ, ಯಾರನ್ನ? ಈ ರಾಜೇಂದ್ರ ವಿಶ್ವನಾಥ ಅಲೇರ್ಕರ್ನವರನ್ನು ನೇಮಕ ಮಾಡಿ 1 ಮಂತ್ ಏನೋ ಆಗಿರಬೇಕು. ಸೊ ಅದಕ್ಕೆ ಇದನ್ನು ಇಂಪಾರ್ಟೆಂಟ್ ಇದೆ, ಕೇರಳದು ಕೂಡ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾರು ಅಂದರೆ ಮಧ್ಯಪ್ರದೇಶದ ಯಾರಿದ್ದಾರೆ? ಮಧ್ಯಪ್ರದೇಶ ಮಂಗೂಭಾಯಿ. ಓಕೆ. ಮಂಗೂಭಾಯಿ ಪಟೇಲ್ ಅನ್ನೋರು ಮಧ್ಯಪ್ರದೇಶದ ರಾಜ್ಯಪಾಲರಾಗಿದ್ದಾರೆ. ಹಾಗೆ ಮಹಾರಾಷ್ಟ್ರದ್ದು ಹೇಳಿ ನಾನೇ ಇದಕ್ಕೆ ಬೇಸರ ಮಾಡಿಬಿಟ್ಟಿದ್ದೀನಿ. ಯಾರು? CP ರಾಧಾಕೃಷ್ಣನ್. CP ರಾಧಾಕೃಷ್ಣನ್ ಯಾವ ರಾಜ್ಯದವರು ಅಂತ ಹೇಳ್ಬೋದಾ? ಹೇಳಿ ನೋಡೋಣ. ಇದು CP ರಾಧಾಕೃಷ್ಣನ್ ಯಾರು? ಸರ್ವಪಲ್ಲಿ ರಾಧಾಕೃಷ್ಣನ್ ಅಲ್ಲ, ಇವ್ರು CP ರಾಧಾಕೃಷ್ಣನ್, ಇವ್ರು ಬೇರೆ. ಓಕೆ. ಸೊ ಈ CP ರಾಧಾಕೃಷ್ಣನ್ ಅವರು ಯಾವ ರಾಜ್ಯದವರು ಹೇಳಿ, ಕಾಮೆಂಟ್ ಮಾಡಿ. ಅದಾದ ನಂತರ ನೆಕ್ಸ್ಟ್ ಏನಂದರೆ ಮಣಿಪುರದು ಯಾರು? ಅಜಯ್ ಕುಮಾರ್ ಭಲ್ಲಾ. ಇದೇ ಇತ್ತಲ್ವ ಕ್ವಶನು? ಸೊ ಇದು ಇಂಪಾರ್ಟೆಂಟ್ ಇದೆ. ಅಜಯ್ ಕುಮಾರ್ ಭಲ್ಲಾ ಅನ್ನೋದು ಹೆಸರು ಭಾಳ ಇಂಪಾರ್ಟೆಂಟ್ ಇದೆ, ಸರಿನಾ? ಸೊ ಭಾಳ ಇಂಪಾರ್ಟೆಂಟ್ ಇದೆ. ಇವರು ಸೇನೆಯಲ್ಲಿದ್ದರು. ಇವರು ಯಾರು? ಈ ಅಜಯ್ ಕುಮಾರ್ ಭಲ್ಲಾನವರು. ಓಕೆ. ಇವರು ಸೇನಾ ಬ್ಯಾಕ್ಗ್ರೌಂಡ್ ಇದೆ, ಆರ್ಮಿ ಬ್ಯಾಕ್ಗ್ರೌಂಡ್ ಇದೆ ಇವ್ರದ್ದು. ಸೊ ಅದಕ್ಕೆ ಇವಾಗ ರೀಸೆಂಟಾಗಿ ಅಲ್ಲಿ 356 ಆರ್ಟಿಕಲಲ್ಲಿ ರನ್ನಿಂಗ್ ಇದೆ ಅಲ್ವಾ, ಎಲ್ಲಿ? ಮಣಿಪುರದಲ್ಲಿ. ಸೊ ಅದಕ್ಕೆ ಇವರನ್ನು ನೇಮಕ ಮಾಡಿದ್ದಾರೆ. ಆ್ಯಕ್ಚುಲಾಗಿ ನೇಮಕ ಮಾಡ್ಲಿಕ್ಕೆ ರೀಸನ್ನೇ ಇದು. ಯಾಕಂದರೆ ಅಲ್ಲಿ ಫುಲ್ ಹೇಗೆ ಅಂದರೆ ಕ್ರೈಸಿಸ್ ಎಲ್ಲ ನಡೀತಾ ಇದೆ. ಸೊ ಅದರ ಸಲುವಾಗಿ ದಂಗೆಗಳಾಗ್ತಾ ಇದ್ದಾವೆ. ಸೊ ಇಂಥ ಸೇನೆ ಬ್ಯಾಕ್ಗ್ರೌಂಡ್ ಇದ್ದವರೇ ಅಲ್ಲಿ ರಾಜ್ಯಪಾಲರಾದರೆ, ಅಲ್ಲಿ ಆಡಳಿತದಲ್ಲಿದ್ದರೆ ಬೆಟರ್ ಇರುತ್ತೆ ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇವರನ್ನು ನೇಮಕ ಮಾಡಿದ್ದಾರೆ. ಸೊ ಇವರನ್ನಾಗಲಿ ಮತ್ತು ಈ ಮಿಜೋರಾಮ್ ಇದ್ದಾರೆ ಗೊತ್ತಾ, ಈ ಮಿಜೋರಾಮ್ನಾಗಲಿ ಇವರಿಬ್ಬರು ಕೂಡ ಸೇನೆ ಬ್ಯಾಕ್ಗ್ರೌಂಡನ್ನೇ ಹೊಂದಿದವರಿದ್ದಾರೆ. ಓಕೆ. ಸೊ ಇಬ್ಬರು ಕೂಡ ಜನರಲ್ಲೇ ಇದ್ದವರು. ಯಾರು? ಈ ಅಜಯ್ ಕುಮಾರ್ ಭಲ್ಲಾ ಕೂಡ ಒಂದು ಟೈಮಲ್ಲಿ ಜನರಲ್. ಅದಾದ ನಂತರ ಈ ಮಿಜೋರಾಮ್ದಲ್ಲಿ ವಿಜಯ್ ಕುಮಾರ್ ಸಿಂಗ್ ಅಂತ ಇದ್ದಾರೆ, ನೇಮಕ ಮಾಡಿದ್ದಾರೆ ರೀಸೆಂಟಾಗಿ. ಅವರು ಕೂಡ ಸೇನೆ ಬ್ಯಾಕ್ಗ್ರೌಂಡನ್ನೇ ಹೊಂದಿದ್ದಾರೆ, ಸರಿನಾ? ಗೊತ್ತಿರಲಿ ನಿಮಗೆ. ಹಾಗೆ ಮೇಘಾಲಯದ ಯಾರು? ನಮ್ಮ ಕರ್ನಾಟಕದ ವಿಜಯ್ ಶಂಕರ್ ಅವರು, ಸರಿನಾ? ಹಾಗೆ ನಾಗಾಲ್ಯಾಂಡ್ದ ಯಾರು? ನಾಗ ಹೊಟ್ಟೆಗೆ ಗಣೇಶ ಹೊಟ್ಟೆಗೇನು ಕಟ್ಕೊಂಡಿರ್ತಾನೆ? ನಾಗರ ಹಾವು ಕಟ್ಕೊಂಡಿರ್ತಾನೆ ತಾನೆ. ಸೊ ಹಾಗೆ ಈ ನಾಗಾಲ್ಯಾಂಡ್ದು ರಾಜ್ಯಪಾಲರ ಇರ್ತಾರೆ ಅಂದರೆ ಗಣೇಶನೇ ಇದ್ದಾನೆ. ಹಾಗೆ ಒಡಿಸಾದು ಹರಿಬಾಬು ಕಂಬಂಪತಿ ಅನ್ನೋರು ಇದ್ದಾರೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಪಂಜಾಬ್ದು ಶ್ರೀ ಗುಲಾಬ್ ಚಂದ್ ಕಟಾರಿಯನ್ನವರು ಇದ್ದಾರೆ. ಹಾಗೆ ರಾಜಸ್ಥಾನದು ಹರಿಭಾವು ಕಿಸಾನ್ ಭಾಗ್ಡೆ. ಓಕೆ. ಯಾವುದು? ಭಾಗ್ಡೆ ಅನ್ನೋರು ಎಲ್ಲಿದ್ದಾರೆ? ನಿಮಗೆ ರಾಜಸ್ಥಾನದಲ್ಲಿ ಕಂಡುಬರ್ತಾರೆ. ಹಾಗೆ ಸಿಕ್ಕಿಂ ಓಂ ಪ್ರಕಾಶ್ ಮಾಥೂರ್ ಅನ್ನೋರು ನಿಮಗೆ ಸಿಕ್ಕಿಂದ ರಾಜ್ಯಪಾಲರಾಗಿ ಕಂಡುಬರ್ತಾರೆ. ಹಾಗೆ ತಮಿಳುನಾಡು ನಮ್ಮ ಪಕ್ಕದ ರಾಜ್ಯ, ಇಲ್ಲೇ ಇವ್ರು ಹೆವಿ ನ್ಯೂಸಲ್ಲಿ ಇರ್ತಾರೆ. ಯಾಕೆಂದರೆ ಅವ್ರದ್ದು ಸ್ಟೇಟ್ ಗೌರ್ಮೆಂಟ್ ಜೊತೆ ಇವ್ರದ್ದು ಹೆವಿ ಜಗಳ, ಕಂಟಿನ್ಯೂ ಸ್ಟಾಲಿನ್ ಜೊತೆ ಜಗಳ. ಯಾರ್ದು? ಈ RN ರವಿ ಅವ್ರದ್ದು. ಸೊ ಅದಕ್ಕೆ ಇವರು ಕೂಡ ಹೆವಿ ನ್ಯೂಸಲ್ಲಿ ಇರ್ತಾರೆ. ಸೊ 5 ವರ್ಷದಿಂದ ಇವರು ಇನ್ನೂ ಕೆಲವೊಂದು ಬಿಲ್ಗಳಿಗೆ ಸಹಿ ಹಾಕಿಲ್ಲ ಅಂತ ಇವರು. ಯಾರು? RN ರವಿ ಅವರು. ಸೊ ಅದಕ್ಕೆ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಅವರು ಆಲ್ರೆಡಿ. ಯಾರು? ಸ್ಟಾಲಿನ್ ಸರ್ಕಾರ ಏನಿದೆ ಅಲ್ವಾ, ಆ ಸ್ಟಾಲಿನ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದ್ಸರಿ ಹೋಗಿ ಬಂದಿದ್ರು ಇವ್ರ ವಿರುದ್ಧ ಕೇಸ್ ಹಾಕಿ. ಯಾರ ವಿರುದ್ಧ? ರಾಜ್ಯಪಾಲರ ವಿರುದ್ಧನೇ ಕೇಸ್ ಹಾಕಿ, ಸರಿನಾ? ಸೊ ಅದಕ್ಕೆ ಇವರು ಕೂಡ ನ್ಯೂಸಲ್ಲಿ ಇರ್ತಾರೆ. ಇವರು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ತೆಲಂಗಾಣದು ಇವ್ರದ್ದು ಕೂಡ ಕೇಳಿದ ನೋಡಿ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದಾನೆ ಇವ್ರನ್ನ. ಯಾರು? ತೆಲಂಗಾಣದ ರಾಜ್ಯಪಾಲರು ಯಾರಿದ್ದಾರೆ ಅಂತ ಜಿಷ್ಣುದೇವ್ ವರ್ಮಾ ಅನ್ನೋರು ನಮ್ಮ ತೆಲಂಗಾಣದ ರಾಜ್ಯಪಾಲರಿದ್ದಾರೆ. ಹಾಗೆ ತ್ರಿಪುರ
ತ್ರಿಪುರ ಇಂದ್ರ. ಓಕೆ, ಸೊ ಇಂದ್ರ ಸೇನಾ ರೆಡ್ಡಿ ನಲ್ಲು ಅನ್ನೋರು ತ್ರಿಪುರಾದ ರಾಜ್ಯಪಾಲರಿದ್ದಾರೆ, ಸರಿನಾ? ಇದು ಗೊತ್ತಿರಲಿ, ಕೇಳ್ತಾನೆ ನಿಮಗೆ. ಹಾಗೆ ಆನಂದಿಬೆನ್ ಪಟೇಲ್ ಅವರು ಉತ್ತರ ಪ್ರದೇಶದ ಪ್ರಸ್ತುತ ರಾಜ್ಯಪಾಲೆಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಉತ್ತರ ಪ್ರದೇಶ ಏನು ಗೊತ್ತಾ, ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲೆಯನ್ನು ಕಂಡಂತಹ ಒಂದು ರಾಜ್ಯವೂ ಇದೇ ಉತ್ತರ ಪ್ರದೇಶ. ಹಾಗೆ ಮೊಟ್ಟ ಮೊದಲ CM ಅನ್ನು ಕಂಡಿರ್ತಕ್ಕಂತಹ ಮಹಿಳಾ CM ಅನ್ನು ಕಂಡಿರ್ತಕ್ಕಂತಹ ಒಂದು ರಾಜ್ಯವು ಕೂಡ ಇದೇ ಉತ್ತರ ಪ್ರದೇಶ. ಯಾರು ಸರ್ ಮೊಟ್ಟ ಮೊದಲ ಮಹಿಳಾ CM ಯಾರು? ಸುಚೇತಾ ಕೃಪಲಾನಿ. ಹಾಗೆ ಮೊಟ್ಟ ಮೊದಲ ರಾಜ್ಯಪಾಲೆ ಯಾರು? ಯಾವ ಫೆಬ್ರವರಿ 13ರಂದು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀರಾ? ಯಾರವರು? ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು ಅವರು, ಸರಿನಾ? ಸೊ ಸರೋಜಿನಿ ನಾಯ್ಡು ಅನ್ನೋರು ಭಾರತದ ಮೊಟ್ಟ ಮೊದಲ ರಾಜ್ಯಪಾಲೆಯಾಗಿದ್ದಾರೆ, ಗವರ್ನರ್ ಆಗಿದ್ದಾರೆ. ಕೇಳ್ತಾನೆ. ಓಕೆ, ಸೊ ಅವ್ರು ಯಾವ ರಾಜ್ಯ ಅಂತ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು. ಇಬ್ಬರು ಕೂಡ ಯಾವುದು ಉತ್ತರ ಪ್ರದೇಶಕ್ಕೆ ಆಗಿದ್ದಾರೆ, ಸರಿನಾ? ರಾಜ್ಯಪಾಲೆಯು ಕೂಡ ಮಹಿಳಾ ಅಲ್ಲೇ, ಹಾಗೆ ಮೊದಲ CM ಕೂಡ ಮಹಿಳಾ CM ಕೂಡ ಅಲ್ಲೇ. ನಮ್ಮ ಕರ್ನಾಟಕದ ಮೊದಲ ಮಹಿಳಾ CM ಯಾರು ಹೇಳ್ಬೋದಾ? ನಮ್ಮ ಕರ್ನಾಟಕದ ಮೊದಲ ಮಹಿಳಾ CM ಯಾರು? ನೀವೇನಾದರೂ ನಿಮ್ಮ ತಲೆನಲ್ಲಿ ಏನಾದರೂ ಅಂತಂದರೆ ನಿಮ್ಮ ತಲೆನ ಸ್ವಲ್ಪ ಚೆನ್ನಾಗಿದ್ರೆ ವಾಶ್ ಮಾಡ್ಕೊಳ್ಳಿ. ಯಾಕೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ ಯಾರು ಇದ್ರ ಮಹಿಳಾ CM ಆಗಿಲ್ಲ, ಸರಿನಾ? ಸೊ ಯಾರು ಸ್ಟಿಲ್ ಟುಡೇ ಯಾರೂ ಕೂಡ ಆಗಿಲ್ಲ. ನಮ್ಮ ಕರ್ನಾಟಕದಲ್ಲಿ ಮಹಿಳಾ CMನ ನಾವು ಕಂಡೇ ಇಲ್ಲ, ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾರು ಅಂದರೆ ನಿಮಗೆ ಉತ್ತರಾಖಂಡದ್ದು ನಿಮಗೆ ಯಾಕೆ ನೆನಪಿರಬೇಕು? ರೀಸೆಂಟಾಗಿ ಒಂದು ಕಾಯ್ದೆ ಪಾಸ್ ಆಯ್ತಲ್ಲಿ, ಯಾವುದು? UCC. ಓಕೆ, ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ 44ನೇ ವಿಧಿ ಏನಿದೆ ಅಲ್ವಾ, ಅಲ್ಲಿ ಲಾಂಚ್ ಆಗಿದೆ. ಮೀನ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು, ಸರಿನಾ? ಸೊ ಏಕರೂಪ ನಾಗರಿಕ ಸಮಿತಿಯನ್ನು ಅಲ್ಲಿ ಶುರು ಮಾಡಿದ್ದಾರೆ. ಸೊ ಅದರ ಸಲುವಾಗಿ ಅಲ್ಲಿಯ ಒಂದು ಯಾರು ರಾಜ್ಯಪಾಲರು ಇಂಪಾರ್ಟೆಂಟ್ ಇರ್ತಾರೆ. ಸೊ ಅದಕ್ಕೆ ಅವ್ರ ಹೆಸರು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಯಾರು? ಇವರು ಕೂಡ ಈ ಆರ್ಮಿ ಬ್ಯಾಕ್ಗ್ರೌಂಡೇ ಇದ್ದಾರೆ. ಯಾರು? ಗುರ್ಮೀತ್ ಸಿಂಗ್ ಅನ್ನೋರು, ಸರಿನಾ? ಸೊ ಇವರು ಕೂಡ ಗುರ್ಮೀತ್ ಸಿಂಗ್ ಅನ್ನೋರು ಆರ್ಮಿ ಬ್ಯಾಕ್ಗ್ರೌಂಡ್ ಇದ್ದಾರೆ. ಇವ್ರದ್ದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ಪಶ್ಚಿಮ ಬಂಗಾಳದು ಆನಂದ್ ಬೋಸ್. ಓಕೆ, ಸೊ ಬೋಸ್ ಅಂದರೆ ನಿಮಗೆ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ಅಂತ ನೆನಪು ಬಂದೇ ಬರುತ್ತೆ. ಸೊ ಅಲ್ಲಿ ಹಾಕ್ಬೋದು, ನಡೀತದೆ, ಸರಿನಾ? ಸೊ ಪಶ್ಚಿಮ ಬಂಗಾಳದ ಪ್ರಸ್ತುತ ರಾಜ್ಯಪಾಲರು ಯಾರಿದ್ದಾರೆ ಅಂದರೆ ಆನಂದ ಬೋಸ್ ಅನ್ನೋರು. ಬಟ್ ಆನಂದಿ ಅನ್ನೋರು ಎಲ್ಲಿದ್ದಾರೆ? ಆನಂದಿಬೆನ್ ಪಟೇಲ್ ಅನ್ನೋರು ಉತ್ತರ ಪ್ರದೇಶಕ್ಕಿದ್ದಾರೆ. ಆನಂದ ಬೋಸ್ ಅನ್ನೋರು ನಿಮಗೆ ಪಶ್ಚಿಮ ಬಂಗಾಳಕ್ಕೆ ಕಂಡುಬರ್ತಾರೆ. ಮಂಗುಬಾಯಿ ಮಧ್ಯಪ್ರದೇಶಕ್ಕೆ ಕಂಡುಬರ್ತಾರೆ, ಸರಿನಾ? ಹಾಗೆ ಗಣೇಶನ್ ನಾಗಾಲ್ಯಾಂಡ್ಗೆ ಕಂಡುಬರ್ತಾರೆ. ಕಟಾರಿಯಾನವರು ಪಂಜಾಬ್ಗೆ ಕಂಡುಬರ್ತಾರೆ. ಭಾಗ್ಡೆ ರಾಜಸ್ಥಾನ್ಗೆ ಕಂಡುಬರ್ತಾರೆ. ಓಂ ಪ್ರಕಾಶು ಸಿಕ್ಕಿಂಗೆ, ಸರಿನಾ? ಹೀರೋ ಅಲ್ಲ, ಸಿಕ್ಕಿಂಗೆ ಕಂಡುಬರ್ತಕ್ಕಂಥ ಒಬ್ಬ ರಾಜ್ಯಪಾಲರು, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪಾಂಡಿಚೇರಿ ಲೆಫ್ಟಿನೆಂಟ್ ಗವರ್ನರ್ ಯಾರು? ಇವಾಗ ಎಲ್ಲ ಗವರ್ನರ್ಗಳನ್ನು ನೋಡಿದ್ರಿ ನೀವು, ಬಟ್ ಲೆಫ್ಟಿನೆಂಟ್ ಗವರ್ನರ್ಗಳು ಕೂಡ ಇದ್ದಾರಲ್ವಾ? ಯಾಕೆ? 8 ಕೇಂದ್ರಾಡಳಿತ ಪ್ರದೇಶ ಇದ್ದಾವೆ. 8 ಕೇಂದ್ರಾಡಳಿತ ಪ್ರದೇಶದಲ್ಲಿ 8 ಲೆಫ್ಟಿನೆಂಟ್ ಗವರ್ನರ್ಗಳಿದ್ದಾರೆ. ಯಾರವರು ಲೆಫ್ಟಿನೆಂಟ್ ಗವರ್ನರ್ ಅನ್ನೋದು ಬೇಕು, ಯಾಕಂದರೆ ಅದನ್ನು ಕೂಡ ಕೇಳ್ತಾನೆ ನಿಮಗೆ. ನಿಮ್ಮಿಂದ ಎಲ್ಲ ಎಕ್ಸ್ಪೆಕ್ಟೇಷನ್ ಅವನು ಇಟ್ಕೊಂಡಿದ್ದಾನೆ, ಭಾಳ ಇಟ್ಕೊಂಡಿದ್ದಾನೆ, ಅದಕ್ಕೆ, ಸರಿನಾ? ಸೊ ಅದಕ್ಕೆ ನೀವು ಕೂಡ ಎಲ್ಲ ಓದ್ಕೋಬೇಕಾಗುತ್ತೆ. ಸೊ ಪಾಂಡಿಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಯಾರು? ಕೆ ಕೈಲಾಶ್ನಾಥನ್, ಪ್ರಫುಲ್ ಪಟೇಲ್, ಆ್ಯಂಡ್ ದೆನ್ ಕಿರಣ್ ಬೇಡಿ, ಸಂಜಯ್ ಮಲ್ಹೋತ್ರಾ. ಸಂಜಯ್ ಮಲ್ಹೋತ್ರಾ ಯಾರಿದ್ದಾರೆ? ಪ್ರಸ್ತುತ ಯಾರು? RBIನ ಗವರ್ನರ್ ಆಗಿದ್ದಾರೆ. ಯಾರು? ಈ ಸಂಜಯ್ ಮಲ್ಹೋತ್ರಾ ಅನ್ನೋರು, ಸರಿನಾ? ಈ ಕಿರಣ್ ಬೇಡಿ ಅನ್ನೋರು ಯಾರಿದ್ದರು? ಈ ಪಾಂಡಿಚೇರಿಯ ಓಕೆ ಅಂದರೆ ಮಾಜಿ ಗವರ್ನರ್ ಇವರು. ಯಾರು? ಈ ಕಿರಣ್ ಬೇಡಿ ಅನ್ನೋರು. ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂದರೆ ಕಿರಣ್ ಬೇಡಿ, ಮಾಜಿ. ಬಟ್ ಪ್ರಸ್ತುತ ಅಲ್ಲ, ಬಟ್ ಪ್ರಸ್ತುತ ಬೇಕಾಗಿದೆ ನಮಗೆ, ಸರಿನಾ? ಪ್ರಸ್ತುತ ಯಾರಿದ್ದಾರೆ? ಕೆ ಕೈಲಾಶ್ನಾಥನ್ ಅನ್ನೋರು ಪಾಂಡಿಚೇರಿಯ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ. ಹಾಗೆ ಪ್ರಫುಲ್ ಪಟೇಲ್ ಅನ್ನೋರು ನಮ್ಮ ಲಕ್ಷದ್ವೀಪ ಏನಿದೆ ಅಲ್ವಾ, ಆ ನಮ್ಮ ಲಕ್ಷದ್ವೀಪದ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂದರೆ ಪ್ರಫುಲ್ ಪಟೇಲ್ ಅನ್ನೋರು. ಇಬ್ಬರ ಹೆಸರು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ. ಸೊ ಎಲ್ಲರದ್ದು ಕೂಡ ಒಂದು ಸರಿ ನೋಡ್ಕೊಂಡು ಬಿಡೋಣವಾ? ಓಕೆ, ನೋಡೋಣ ಅಲ್ಲ. ಇಂಗ್ಲೀಷ್ ಯಾರದ್ದು ಬೇಕು ಇಂಗ್ಲೀಷಲ್ಲಿ ಇದನ್ನು ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಾನು ಕನ್ನಡದಲ್ಲಿ ಹೇಳಿರ್ತೀನಿ, ಸರಿನಾ? ಸೊ ಲೆಫ್ಟಿನೆಂಟ್ ಗವರ್ನರ್ಗಳು ಮತ್ತು ಆಡಳಿತಾಧಿಕಾರಿಗಳು ಯಾರ್ಯಾರಿದ್ದಾರೆ? ಅಂಡಮಾನ್ ನಿಕೋಬಾರ್ದು, ಸರಿನಾ? ಅಂಡಮಾನ್ ನಿಕೋಬಾರ್ದು ಯಾರಿದ್ದಾರೆ ಅಂದರೆ ಅಡ್ಮಿರಲ್ DK ಜೋಶಿ ಅಂತ ಬರ್ತಾರೆ. ಯಾವುದು? ಅಂಡಮಾನ್ ನಿಕೋಬಾರ್ದು ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶದ ಒಬ್ಬ ಲೆಫ್ಟಿನೆಂಟ್ ಗವರ್ನರ್ ಯಾರಿದ್ದಾರೆ ನಿಮಗೆ ಅಂತ ಕೇಳಿದ್ರೆ ಅಡ್ಮಿರಲ್ DK ಜೋಶಿ ಅನ್ನೋರು, ಸರಿನಾ? ಹಾಗೆ ಚಂಡೀಗಢದ ಆಡಳಿತಾಧಿಕಾರಿ ಯಾರು ಅಂದರೆ ನಿಮಗೆ ಗುಲಾಬ್ ಚಂದ್ ಕಟಾರಿಯಾ ಅನ್ನೋರು ಚಂಡೀಗಢದ ಆಡಳಿತಾಧಿಕಾರಿ ಇದ್ದಾರೆ, ಸರಿನಾ? ಹಾಗೆ ದಾದ್ರಾ ಮತ್ತು ನಗರ್ ಹವೇಲಿ ಮತ್ತು ದಿಯು ದಮನ್ದು ಯಾರಿದ್ದಾರೆ? ಪ್ರಫುಲ್ ಪಟೇಲ್ ಇದ್ದಾರೆ, ಸರಿನಾ? ಸೊ ಪ್ರಫುಲ್ ಪಟೇಲ್ ಅನ್ನೋರು ನಿಮಗೆ ಎಲ್ಲಿ ಕಂಡುಬರ್ತಾರೆ ಅಂದರೆ ಈ ದಾದ್ರಾ ಮತ್ತು ನಗರ್ ಹವೇಲಿ ಮತ್ತು ದಮನ್ ಮತ್ತು ದಿಯುದು ಆಡಳಿತಾಧಿಕಾರಿ ಇದ್ದಾರೆ. ಸರ್ ಪ್ರಫುಲ್ ಪಟೇಲ್ ಅವ್ರದ್ದು ಇವಾಗಲೇ ಲಕ್ಷದ್ವೀಪ ಕೇಳಿದ್ರಲ್ಲ? ಹೌದು, ಲಕ್ಷದ್ವೀಪಕ್ಕೆ ಕೇಳಿದ್ದೆ. ಲಕ್ಷದ್ವೀಪಕ್ಕೂ ಕೂಡ ಅವರೇ ಇದ್ದಾರೆ. ಹಾಗೆ ದಾದ್ರಾ ಮತ್ತು ನಗರ್ ಹವೇಲಿ ದಿಯು ದಮನ್ ಕೂಡ ಅವರೇ ಇದ್ದಾರೆ, ಸರಿನಾ? ಲೈಕ್ ಹೇಗೆ ಅಂದರೆ ಇವಾಗ ಲಕ್ಷ್ಮಣಾಚಾರ್ಯ ಹೇಳಿದೆ ಅಲ್ವಾ 2 ಸ್ಟೇಟ್ಗೆ ಇದ್ರು ಅವರು ಅಂತ. ಸೊ ಹಾಗೆ ಇವರು ಕೂಡ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕಿದ್ದಾರೆ. ಯಾರು? ಪ್ರಫುಲ್ ಪಟೇಲ್ ಅನ್ನೋರು. ಹಾಗೆ ದೆಹಲಿಗೆ ಯಾರಿದ್ದಾರೆ? ವಿನಯ್ ಕುಮಾರ್ ಸಕ್ಸೇನಾ ಅನ್ನೋರು ಇದ್ದಾರೆ. ಸೊ ಇವ್ರ ಹೆಸರು ಕೂಡ ಇಂಪಾರ್ಟೆಂಟ್ ಇದೆ, ಇವ್ರು ನೆನ್ಪಿಟ್ಕೊಳ್ಳಿ. ಯಾರ್ದು? ಈ ವಿನಯ್ ಕುಮಾರ್ ಸಕ್ಸೇನಾ ಅನ್ನೋರ್ದು. ಆ್ಯಂಡ್ ದೆನ್ ಜಮ್ಮು ಕಾಶ್ಮೀರದು ಶ್ರೀ ಮನೋಜ್ ಸಿನ್ಹಾ, ಓಕೆ, ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ. ಹಾಗೆ ಪ್ರಫುಲ್ ಪಟೇಲು ಈ
ಲಕ್ಷದ್ವೀಪಕ್ಕಿದ್ದಾರೆ, ಹಾಗೆ ದಿಯು ದಮನ್ ಮತ್ತು ನಗರ ಹವೇಲಿಗೆ ಕೂಡ ಇದ್ದಾರೆ. ಹಾಗೆ ಪುದುಚೇರಿ ಕೆ ಕೈಲಾಶ್ನಾಥನ್, ಹಾಗೆ ಲಡಾಖ್ಗೆ ಬ್ರಿಗೇಡಿಯರ್ ಬಿ ಡಿ ಮಿಶ್ರಾ ಅನ್ನೋರು ಲೆಫ್ಟಿನೆಂಟ್ ಗವರ್ನರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲಿ? ಈ ಲಡಾಖಲ್ಲಿ. ಸರಿನಾ? ಇಲ್ಲಿ ನೀವು ಒಂದು ಬುದ್ಧಿವಂತರಾಗಿದ್ದರೆ ಒಂದು ಏನೋ ಗಮನಿಸ್ತಿರ್ತಾರ. ಏನು ಗಮನಿಸ್ತಿರ್ತೀರ? ಕೆಲವೊಬ್ಬರ ಮುಂದೆ ಲೆಫ್ಟಿನೆಂಟ್ ಗವರ್ನರ್ ಅಂತ ಬರೆದಿದೆ, ಕೆಲವೊಬ್ಬರ ಮುಂದೆ ಆಡಳಿತಾಧಿಕಾರಿಗಳು ಅಂತ ಬರೆದಿದೆ. ಯಾರ್ಯಾರ ಮುಂದೆ ಲೆಫ್ಟಿನೆಂಟ್ ಗವರ್ನರ್ ಇದೆ ಅಂತ ನೆನ್ಪಿಟ್ಕೊಳಕ್ಕಾಗತ್ತಾ ನಿಮಗೆ? ನೋಡಿ ಬೇಕಾದ್ರೆ ಒಂದು ಸರಿ. ಇವಾಗ ಇಲ್ಲಿ ನೋಡಿ, ಅಂಡಮಾನ್ ನಿಕೋಬಾರ್ದು ಯಾರು ಡಿ ಕೆ ಜೋಶಿ ಅವರು ಏನಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ. ಬಟ್ ದಿಯು ದಮನ್ ಏನಿದೆ ಗೊತ್ತಾ? ದಿಯು ದಮನ್ ಮತ್ತು ನಗರ ಹವೇಲಿದು ಅಲ್ಲಿ ಆಡಳಿತಾಧಿಕಾರಿ ಇದ್ದಾರೆ, ಪ್ರಫುಲ್ ಪಟೇಲ್ ಅನ್ನೋರು. ಲಕ್ಷದ್ವೀಪಕ್ಕೆ ಕೂಡ ಆಡಳಿತಾಧಿಕಾರಿ ಇದ್ದಾರೆ, ಪ್ರಫುಲ್ ಪಟೇಲ್ ಅನ್ನೋರು. ಸರಿಯಾ? ಸೊ ಬಟ್ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇಲ್ಲ. ಯಾಕೆ ಲೆಫ್ಟಿನೆಂಟ್ ಗವರ್ನರ್ ಇಲ್ಲ? ಆಡಳಿತಾಧಿಕಾರಿಗಳು ಯಾಕಿದ್ದಾರೆ ಅಲ್ಲಿ? ಕಮೆಂಟ್ ಮಾಡ್ಬೋದಾ? ಯಾರಾದರೂ ಸ್ವಲ್ಪ ಹೇಳ್ಬೋದಾ ನನಗೆ? ಕಾಮೆಂಟ್ ಮಾಡಿ. ನಿಮ್ಮಿಂದ 4 ಜನಕ್ಕೆ ಗೊತ್ತಾಗುತ್ತೆ, ರಿಮೈನಿಂಗ್ ಕಾಮೆಂಟ್ ನೋಡೋರಿಗೆ, ವಿಡಿಯೋ ನೋಡೋರಿಗೆ. ಓಕೆ. ಸೊ ಇಲ್ಲಾಂದರೆ ನೀವು ಗೊತ್ತಿಲ್ಲ ಅಂತ ಹೇಳಿ ನಾನು ಕಾಮೆಂಟ್ ಹಾಕಿರ್ತೀನಿ ಇಲ್ಲಿ. ಯಾಕೆ ಮತ್ತು ಎಷ್ಟು ಜನ ಆಡಳಿತಾಧಿಕಾರಿಗಳಿದ್ದಾರೆ ಅಂತ ನೀವೇ ಇದರಲ್ಲಿ ನೋಡ್ಬೋದು. ಬಟ್ ಯಾಕೆ ಅಂತ ನಾನು ಹೇಳ್ತೀನಿ ನಿಮಗೆ. ಓಕೆ. ಆ್ಯಂಡ್ ದೆನ್ ಇದನ್ನು ಹೊರತಾಗಿ ಮುಂದಿನ ಪ್ರಶ್ನೆ ಏನಿದೆ ಅಂದರೆ, ಪ್ರಸ್ತುತ ಭೂಸೇನೆಯ ಮುಖ್ಯಸ್ಥರು ಯಾರು ಅಂತ ಕೇಳಿದ್ದಾರೆ. ಓಕೆ. ಹೂ ಇಸ್ ದ ಪ್ರೆಸೆಂಟ್ ಆರ್ಮಿ ಚೀಫ್? ಓಕೆ. ಸೊ ಯಾರಿದ್ದಾರೆ? ಉಪೇಂದ್ರ ದ್ವಿವೇದಿ, ಅಮರ್ಪ್ರೀತ್ ಸಿಂಗ್, ಅನಿಲ್ ಚೌಹಾಣ್ ಮತ್ತು ಸಾಧನಾ ಸಕ್ಸೇನಾ ನಾಯರ್ ಅಂತ. ಓಕೆ. ಸೊ ಇವ್ರು ನಾವೆಲ್ಲರೂ ಕೂಡ ಇಂಪಾರ್ಟೆಂಟೇ. ಸೊ ಅದರಲ್ಲಿ ಇವ್ರದ್ದು ಆ ಕ್ವಶನ್ ಬಿಟ್ಟಾಕ್ಬಿಡಿ. ಈ ಸಾಧನಾ ಸಕ್ಸೇನಾ ನಾಯರ್ ಅನ್ನೋರು ಇಂಪಾರ್ಟೆಂಟ್ ಇದ್ದಾರೆ. ಇವ್ರು ಯಾರು ಅಂತ ಹೇಳ್ಬೋದಾ ನೀವು? ಯಾರು ಅಂತ? ಓಕೆ, ಯಾರು ಅಂತ ಕಮೆಂಟ್ ಮಾಡಿ. ಯಾಕಂದರೆ ರೀಸೆಂಟಾಗಿ ಇದನ್ನು 2 ಕ್ವಶನ್ ಪೇಪರಲ್ಲಿ ನೀವು ನೋಡಿರ್ತೀರ. ಒಂದು ನೀವು ನೋಡಿರೋದು ಒಂದು BMTCನಲ್ಲಿ ನೋಡಿರ್ತೀರ, ಹಾಗೆ ಇನ್ನೊಂದು ಈ VO ಅಲ್ಲಿ ನೋಡಿರ್ತೀರ, ಮತ್ತು ಇನ್ನೊಂದು ಎಲ್ಲಿ ನೋಡಿರ್ತೀರ ಅಂದರೆ ನೀವು ರೀಸೆಂಟಾಗಿ ಏನಾದರೂ ನೀವು MTS ಎಕ್ಸಾಮ್ ಬರೆದಿದ್ರೆ, ಲಾಸ್ಟ್ ಇಯರ್ MTS ರಿಸಲ್ಟಾಗ ಅದು ಆಲ್ರೆಡಿ ರಿಸಲ್ಟ್ ಕೂಡ ಬಂತು. ಅಕ್ಟೋಬರಲ್ಲಿ ನೀವು MTS ಎಕ್ಸಾಮ್ ಬರೆದ್ರೆ ಅಲ್ಲೂ ಕೂಡ ಈ ಕ್ವಶನ್ನ ನೀವು ನೋಡಿರ್ತೀರ, ಸಾಧನಾ ಸಕ್ಸೇನಾ ಅವ್ರ ಬಗ್ಗೆ. ಸರಿಯಾ? ಸೊ ಯಾರು ಇವರು ಹೇಳಿ ನೋಡೋಣ. ಪ್ರಥಮವಾಗಿದ್ದಾರೆ, ಇವ್ರ ಹೆಸರು ಇಂಪಾರ್ಟೆಂಟ್ ಇದೆ. ಯಾರು ಅಂತ ನೀವು ಕಾಮೆಂಟ್ ಮಾಡಿ, ನಾನು ಹೇಳಿರ್ತೀನಿ ಅಲ್ಲಿ. ಏನಾದರೂ ಗೊತ್ತಿಲ್ಲ ಅಂತ ಕೂಡ ಕಾಮೆಂಟ್ ಮಾಡಿ. ಜಸ್ಟ್ ಸಾಧನಾ ಸಕ್ಸೇನಾ ಅಂತ ಆದರೂ ನೀವು ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಓಕೆ. ಬಟ್ ಇಲ್ಲಿ ಭೂಸೇನೆಯ ಮುಖ್ಯಸ್ಥರು ಯಾರಿದ್ದಾರೆ ಅಂತ ಕೇಳಿದ್ರೆ ಉಪೇಂದ್ರ ದ್ವಿವೇದಿ ಅವರು ಇದ್ದಾರೆ, ರೀಸೆಂಟಾಗಿ ನೇಮಕ ಮಾಡಿದ್ದಾರೆ. ಸೊ ಹಾಗೆ 3 ಸೇನೆಯ ಮುಖ್ಯಸ್ಥರು, ಹಾಗೆ 3 ಸೇನೆಯ ಮೇಲಿರ್ತಕ್ಕಂಥ ಉಪದಂಡ ನಾಯಕರು ಯಾರು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರಿದ್ದಾರೆ ಅಂತ ನೋಡೋಣವಾ? ಯಾರಿದ್ದಾರೆ? ಅನಿಲ್ ಚೌಹಾಣ್ ಅವರು ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರಿದ್ದಾರೆ. ಚೀಫ್ ಡಿಫೆನ್ಸ್ ಸ್ಟಾಫ್ದ ಮುಖ್ಯಸ್ಥರು ಯಾರು, ಅಥವಾ ಚೀಫ್ ಡಿಫೆನ್ಸ್ ಸ್ಟಾಫ್ ಯಾರಿದ್ದಾರೆ ಪ್ರಸ್ತುತ ಅಂತ ಕೇಳಿದ್ರೆ CDS ಯಾರಿದ್ದಾರೆ ಅಂದರೆ ಅನಿಲ್ ಕುಮಾರ್ ಚೌಹಾಣ್. ಓಕೆ. ಅನಿಲ್ ಚೌಹಾಣ್ ಅವರು ಪ್ರಸ್ತುತ CDS ಇದ್ದಾರೆ. ಹಾಗೆ ಈ ಸೇನಾ ಸಿಬ್ಬಂದಿ ಮುಖ್ಯಸ್ಥರು ಯಾರಿದ್ದಾರೆ, ಭೂಸೇನೆಯ ಮುಖ್ಯಸ್ಥರು ಯಾರಿದ್ದಾರೆ ಅಂತ ಕೇಳಿದ್ರೆ ನಿಮಗೆ ಜನರಲ್ ಉಪೇಂದ್ರ ದ್ವಿವೇದಿ ಅನ್ನೋರು ನಿಮಗೆ ಭೂಸೇನೆಯ ಮುಖ್ಯಸ್ಥರಿದ್ದಾರೆ. ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಹಾಗೆ ವಾಯುಪಡೆಯ ಮುಖ್ಯಸ್ಥರು ಯಾರಿದ್ದಾರೆ? AP ಸಿಂಗ್. AP ಸಿಂಗ್ ಅಂದ್ರೇನು? ಅಮರ್ಪ್ರೀತ್ ಸಿಂಗ್ ಅನ್ನೋದು ಅವರ ಪೂರ್ಣ ಹೆಸರು. ಸರಿನಾ? ಕೇಳ್ತಾನೆ ನಿಮಗೆ. ಅಮರ್ಪ್ರೀತ್ ಸಿಂಗ್ ಅನ್ನೋದು ಯಾರಿದ್ದಾರೆ ಪ್ರಸ್ತುತ? ವಾಯುಪಡೆಯ ಮುಖ್ಯಸ್ಥರಿದ್ದಾರೆ. ದಲ್ಜಿತ್ ಸಿಂಗ್ ಯಾರಿದ್ದಾರೆ? BSFನ ಮುಖ್ಯಸ್ಥರಿದ್ದಾರೆ. ಕೇಳ್ತಾನೆ. ಹಾಗೆ ಅದಕ್ಕೆ ನೆನ್ಪಿಟ್ಕೋಬೇಕು. ಸೊ ಅವೆಲ್ಲ ನೆನ್ಪಿಟ್ಕೊಳ್ಳೋಕ್ಕಿಂತ ಮುಂಚೆ ಈ ಪ್ರಸ್ತುತ ಈ ಮೇನ್ ಕ್ಯಾರೆಕ್ಟರ್ ಈ 4 ಜನರ ಹೆಸರು ನೆನ್ಪಿಟ್ಕೋಬೇಕಾಗುತ್ತೆ. ಅದಕ್ಕೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೌಕಾಪಡೆಯ ಮುಖ್ಯಸ್ಥರು ಯಾರಿದ್ದಾರೆ? ದಿನೇಶ್ ಕೆ ತ್ರಿಪಾಠಿ. ಓಕೆ. DK ಅಲ್ಲ, ನಮ್ಮ DK RCB DK ಅವರಲ್ಲ, ಇವರು ದಿನೇಶ್ ಕೆ ತ್ರಿಪಾಠಿ ಅನ್ನೋರು. ಸರಿನಾ? ಸೊ ಈ ದಿನೇಶ್ ಕೆ ತ್ರಿಪಾಠಿ ಅನ್ನೋರು ನೌಕಾಪಡೆಯ ಮುಖ್ಯಸ್ಥರಿದ್ದಾರೆ. ಸೊ ಇಂಪಾರ್ಟೆಂಟ್ ಇದ್ದಾವೆ. ಇದು ನಿಮಗೆ ಕರೆಂಟ್ ಅಫೇರ್ಸಲ್ಲೂ ಕೂಡ ಕೇಳ್ತಾನೆ. ಸೊ ಮಿನಿಮಮ್ ಏನು ಸ್ಲೈಡಲ್ಲಿ ಹೇಳಿದೆ ಗೊತ್ತಾ? ಒಂದು 4-5 ಸ್ಲೈಡಲ್ಲಿ ನಿಮಗೆ. ಸೊ ಇದರಲ್ಲಿ ನಿಮಗೆ ಮಿನಿಮಮ್ ಒಂದು 3 ಪ್ರಶ್ನೆಗಳನ್ನು ನೀವು ನೋಡ್ತೀರಾ. ಯಾವ ಶಿಫ್ಟಲ್ಲಾದರೂ ನೀವು ನೋಡ್ತೀರಾ. ಸರಿನಾ? ಬಟ್ ಲಕ್ ಇತ್ತಂದರೆ ನಿಮಗೆ ನಿಮ್ಮ ಶಿಫ್ಟಲ್ಲೇ ಒಂದು 4 ಕ್ವಶನ್ ಆದರೂ ಬರಬಹುದು, ನಿಮ್ಮ ಲಕ್ ಇದ್ದರೆ. ಬಟ್ ನಿಮ್ಮ ಲಕ್ ಏನೂ ಇರಲಿಲ್ಲ ಅಂದರೂ ಕೂಡ ಮಿನಿಮಮ್ ಅಂದರೂ ನಿಮಗೆ ಒಂದು 2-3 ಪ್ರಶ್ನೆಗಳನ್ನು ಎಲ್ಲ ಶಿಫ್ಟಲ್ಲೂ ಕೇಳ್ತಾನೆ ಇದ್ರ ಬಗ್ಗೆ. ಸರಿಯಾ? ಯಾಕಂದರೆ ಗವರ್ನರ್ ಜನರಲ್ ಬಗ್ಗೆ ಕೇಳ್ತಾನೆ, ಲೆಫ್ಟಿನೆಂಟ್ ಗವರ್ನರ್ ಬಗ್ಗೆ ಕೇಳ್ತಾನೆ, ಹಾಗೆ ಇವ್ರ ಹೆಸರು ಬಗ್ಗೆ ಕೇಳ್ತಾನೆ. ಸರಿಯಾ? ನೋಡ್ಕೊಳ್ಳಿ. ಹಾಗೆ ಇನ್ನೊಂದು ಏನಂದರೆ ನಿಮಗೆ ಈ ಮಂತ್ರಿಗಳ ಬಗ್ಗೆ ಕೇಳ್ತಾನೆ. ಸೊ ನೆಕ್ಸ್ಟ್ ನೀವು ಯಾವುದೇ ಎಕ್ಸಾಮ್ ಬರೀ ಮಂತ್ರಿಗಳ ಬಗ್ಗೆ ನಿಮ್ಗೆ ಕೇಳ್ತಾನೆ. ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ಕ್ವಶನಲ್ಲಿ ಹಾಕೊಂಡು ಬಂದು ನಿಮ್ಗೆ ಹೇಳಿರ್ತೀನಿ. ಸರಿನಾ? ಸೊ ಇದಾಗಿತ್ತು ಇಲ್ಲಿಯವರೆಗೆ RRB NTPC ಮತ್ತು RRB D ಗ್ರೂಪ್ದು ಸ್ವಲ್ಪ ಪ್ರಮುಖ ಪ್ರಶ್ನೋತ್ತರಗಳ ಕ್ಲಾಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.